ಎಲ್ರಿಗೂ ನಮಸ್ಕಾರ. ಓಕೆ, ಮೊದಲನೇದಾಗಿ ನಾವು KEA ನಡೆಸಿರ್ತಕ್ಕಂಥ GS ಸೀರೀಸಲ್ಲಿ ಇತಿಹಾಸ ಇದರ ರಿಲೇಟೆಡ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಒಂದು ಸರಣಿ ನಡೀತಾ ಇದೆ. ಅದ್ರ ಜೊತೆಗೆ ಕಮ್ಯುನಿಕೇಷನ್ ಪೇಪರು ಸಂವಹನ ಪತ್ರಿಕೆ ಅದರಲ್ಲಿ ನಾವು ಸಾಮಾನ್ಯ ಕನ್ನಡ ಆಲ್ರೆಡಿ ಒಂದು ಪೇಪರನ್ನು ಕ್ಲಿಯರ್ ಮಾಡಿದ್ದೀವಿ. ಸೊ 30 ಕ್ವಶನು ಪ್ಲೇಲಿಸ್ಟಲ್ಲಿದೆ, ನೋಡ್ಬೋದು. ಇವತ್ತು ತೊಗೊಂಡಿರೋದು ಕಡ್ಡಾಯ ಕನ್ನಡ. ಕನ್ನಡ ಪತ್ರಿಕೆ ತೊಗೊಂಡಿದ್ವಿ 100 ಅಂಕ. ಆ ಒಂದು ಪ್ರಶ್ನೆ ಪತ್ರಿಕೆ ಇವತ್ತು ಹೊಸ್ದಾಗಿ ಸ್ಟಾರ್ಟ್ ಆಗ್ತಾ ಇದೆ. ಇದು ಪಾರ್ಟ್ 1. ಹೌದಾ? ಸೊ ಇದು ಕ್ವಿಕ್ ಇಂಟ್ರೊಡಕ್ಷನ್ನು ನೋಡ್ಬೋದು. ಈಗ ಯಾವ ಪತ್ರಿಕೆ ಇದು? ಕಡ್ಡಾಯ ಕನ್ನಡ. ಓಕೆ, ನಡೆದಿರೋದು 29/9/2024. ಸೊ ಕಂಪಲ್ಸರಿ ಕನ್ನಡ ಏನು ಮಾಡ್ತಾ ಇದ್ದೀನಿ, ಸರಿ ಕನ್ನಡ. ಸೊ ಸ್ಟಾರ್ಟಿಂಗಿಂದ ಈ ರೀಸೆಂಟ್ವರೆಗೂ ಈ ಕಡೆ ಬರ್ತಾ ಇದ್ದೀನಿ. ಸೊ ಎಷ್ಟು 100 ಕ್ವಶನ್ ಇದ್ದಾವೆ. ನಮಗೇನು ಒಂದು ಈ KPSCನೂ ನಡೆಸ್ತದೆ, ಹೌದಾ? ಕಂಪಲ್ಸರಿ ಕಡ್ಡಾಯ ಕನ್ನಡ ಪತ್ರಿಕೆ. ಬಟ್ ಆ ಪ್ರಶ್ನೆ ಪತ್ರಿಕೆಗೂ ಈ ಒಂದು ಪ್ರಶ್ನೆ ಪತ್ರಿಕೆಗೂ ಅಜಗಜ ವ್ಯತ್ಯಾಸ ಇದೆ, ಹೌದಾ? ಯಾಕೆ ಅಂತ ನೀವು ಸಾಲ್ವ್ ಮಾಡ್ತಾ ನೋಡಿ. 100 ಕ್ವಶನ್ನು ಸಾಲ್ವ್ ಮಾಡಾದ್ಮೇಲೆ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಲಿಂಗ ನಿರ್ಬಂಧ ಇಲ್ಲ. ಸೊ ಇಲ್ಲಿ ನಮ್ಗೆ ಏನು ಗೊತ್ತಿರಬೇಕು, 2 ರೀತಿ ಪ್ರಯೋಗ ಇರ್ತವೆ. ನಾನು ವಾಕ್ಯಗಳನ್ನ ತೊಗೊಂಡೇ ಬರ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲೇ ಬರೀತೀನಿ, 2 ವಾಕ್ಯ ತಗೋತೀನಿ. ಯಾಕಂದರೆ ವಾಕ್ಯಗಳು ಬರ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗೋದು. ರಾಮನು ಅನ್ನವನ್ನು ಉಂಡನು, ಒಂದು ಸ್ಟೇಟ್ಮೆಂಟು. ಇನ್ನೊಂದು, ರಾಮನಿಂದ ಅನ್ನವು ಉಣ್ಣಲ್ಪಟ್ಟಿತು, 2 ಸ್ಟೇಟ್ಮೆಂಟ್. ಇದೊಂದು 2 ಬೇರೆ ಬೇರೆ. ಇಲ್ಲೇನಾಗ್ತದೆ, ಇವೆರಡರ ಅರ್ಥ ಒಂದೇ, ಹೌದಾ? ಎರಡೂ ಅರ್ಥ ಒಂದೇ, ಎರಡೂ ಒಂದೇ ಅರ್ಥ ಕೊಡ್ತಾ ಇದೆ. ಏನೋ ರಾಮ ಅನ್ನವನ್ನು ಊಟ ಮಾಡ್ದ, ಇಲ್ಲೂ ಅಷ್ಟೇ. ರಾಮನಿಂದ ಅನ್ನ ಉಣ್ಣಲ್ಪಟ್ಟಿತು ಅಂದರೆ ಸೇಮ್, ಅನ್ನವನ್ನು ಊಟ ಮಾಡ್ದ. ಬಟ್ ಡಿಫ್ರೆನ್ಸ್ ಏನು? ಅರ್ಥ ಒಂದೇ ಕೊಡ್ತಾ ಇದೆ, ಡಿಫ್ರೆನ್ಸ್ ಇದೆಯಲ್ವಾ? ಏನು ಡಿಫ್ರೆನ್ಸು? ಕರ್ತೃ, ಕರ್ಮ, ಕ್ರಿಯಾಪದಗಳ ಮೇಲೆ ಸೇರ್ತಕ್ಕಂಥ ಪ್ರತ್ಯಯಗಳು ಏನಾಗ್ತಾ ಇದೆ, ಬೇರೆ ಬೇರೆ ಆಗ್ತಾ ಇದೆ. ನೋಡೋಣ. ಈ ರಾಮನು ಇದೇನು ಕರ್ತೃಪದ. ಇದೊಂದು ಕ್ವಶನ್ನು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಾಹಿತಿ ಗೊತ್ತಿರೋರು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಕ್ವಶನ್ನೇ ಡೈರೆಕ್ಟಾಗಿ ಹೋಗ್ಬೋದು. ಸೊ ಇದೇನಾಗಿದೆ, ಹೂ ಪ್ರತ್ಯಯ ಇದೆ. ಸೊ ಇದು ಪ್ರಥಮ ವಿಭಕ್ತಿ ಪ್ರತ್ಯಯ. ಓಕೆ, ಪ್ರಥಮ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ ಇಲ್ಲಿ ಅನ್ನವನ್ನು, ಇದೇನಿದು ಕರ್ಮ, ಇದು ಕರ್ಮಪದ. ಇಲ್ಲಿ ಅನ್ನು ದ್ವಿತೀಯ. ನೆಕ್ಸ್ಟು ಉಂಡನು, ಇದು ಕ್ರಿಯಾಪದ, ಹೌದಾ? ನೆಕ್ಸ್ಟು ಅದೇ ಇಲ್ಲಿಗೆ ಬನ್ನಿ, ರಾಮನಿಂದ ಬೇರೆ ತಗೋತೀನಿ. ರಾಮನಿಂದ ಇಲ್ಲಿ ಯಾವುದಿದೆ, ಇಂದ, ತೃತೀಯ. ನೆಕ್ಸ್ಟು ಅನ್ನವು, ಇಲ್ಲಿ ಯಾವುದಿದೆ, ಹೂ ಇದೆ, ಇದು ಪ್ರಥಮ. ಇಲ್ಲಿ ಉಣ್ಣಲ್ಪಟ್ಟಿತು, ಇಲ್ಲೇನು ಅಲ್ಪಡು ಪ್ರತ್ಯಯ ಬಂದಿದೆ. ಹೆಂಗೆ ಬಿಡಿಸ್ತೀರಾ? ಉಣ್ಣು ಪ್ಲಸ್ ಅಲ್ಪಡು ಪ್ಲಸ್ ಕ್ರಿಯೆ ಮುಗ್ದಿರೋದ್ರಿಂದ
ದ ಪ್ಲಸ್ ಇತು ಆಖ್ಯಾತ ಪ್ರತ್ಯಯ. ಧಾತು, ಅಲ್ಪಡು ಪ್ರತ್ಯಯ, ಕಾಲಸೂಚಕ ಪ್ರತ್ಯಯ, ಆಖ್ಯಾತ ಪ್ರತ್ಯಯ. ಕ್ಲಿಯರ್ ಆಯ್ತಾ? ಇಲ್ಲೇನಾಗ್ತದೆ, ಧಾತುವಿನ ಮುಂಚೆ ಅಲ್ಪಡು ಪ್ರತ್ಯಯ ಸೇರ್ತಾ ಇದೆ. ಇದನ್ನೇ ನಾವು ಕರ್ಮಣಿ ಪ್ರಯೋಗ ಅಂತ ಕರಿತೀವಿ. ಹೌದಾ? ಇನ್ನೊಂದಿದೆ, ಹಾಗಾದ್ರೆ ಇದ್ಯಾವುದು? ಕರ್ತರಿ ಪ್ರಯೋಗ ಇದೆ. ಇದು ಕರ್ಮಣಿ ಪ್ರಯೋಗ. ನಾನು ಎಕ್ಸಾಮಲ್ಲಿ ಕರ್ಮಣಿ ಪ್ರಯೋಗ ಅಂತ ಬಂದ ತಕ್ಷಣ ನಾನು ಸ್ಟೇಟ್ಮೆಂಟು ಬರ್ಕೊಂಡೆ ನಾನು ಆನ್ಸರ್ ಮಾಡೋದು. ಅದಕ್ಕೋಸ್ಕರ ಇದೇ ಥರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಬೇರೆ ಮೆಥಡ್ ಗೊತ್ತಿದ್ರೆ ನೀವು ಅದನ್ನು ಫಾಲೋ ಮಾಡ್ಬೋದು. ಕ್ಲಿಯರ್ ಆಯಿತಾ? ಕರ್ಮಣಿ ಪ್ರಯೋಗ. ನೆಕ್ಸ್ಟ್ ಒಂದು ಪಾಯಿಂಟ್ ಇದೆ. ಇಲ್ಲೇನಿದು? ಕರ್ತೃ ರಾಮನು. ಕರ್ತೃಪದ ಏನು? ಪುಲ್ಲಿಂಗ. ಹಾಗಾಗಿ ಕರ್ತೃಪದದ ಲಿಂಗನೇ ಉಂಡನು ಕರ್ಮಪದ. ಹೌದಾ? ಅದು ಕೂಡ ಸೇಮ್ ಲಿಂಗನೇ ಕ್ಯಾರಿ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೇನು? ಕರ್ತೃಪದ ಪುಲ್ಲಿಂಗ. ಕರ್ತೃ ಯಾವುದು? ರಾಮನು. ಏನಿದೆ? ಪುಲ್ಲಿಂಗ ಇದೆ. ಹೌದಾ? ಬಟ್ ಇಲ್ಲಿ ಕ್ರಿಯಾಪದ ಯಾವುದು? ಎಸ್, ಕ್ರಿಯಾಪದ ಯಾವುದು? ಉಂಡನು. ಏನು ತೋರಿಸ್ತಾ ಇದೆ? ಇದು ಕೂಡ ಪುಲ್ಲಿಂಗ. ಹೌದಾ? ಬಟ್ ಇಲ್ಲಿ ಅದೇ ಥರ ಆಗುತ್ತಾ? ರಾಮನಿಂದ ಪುಲ್ಲಿಂಗ ತೋರಿಸ್ತಾ ಇದೆ, ಬಟ್ ಉಣ್ಣಲ್ಪಟ್ಟಿತು ಪುಲ್ಲಿಂಗ ಅಂತ ಹೇಳ್ತೀವಿ. ಇದನ್ನ ಪುಲ್ಲಿಂಗ ಆಗಲ್ಲ ಇದು. ಹಾಗಾಗಿ ಯಾವ ತೋರಿಸುತ್ತಿದ್ದು? ನಪುಂಸಕ ಲಿಂಗ. ಇಲ್ಲಿ ಬೇರೆ ಬೇರೆ ಆಗುತ್ತೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಹೌದಾ? ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದಕ್ಕೆ, ಇದು ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದಕ್ಕೆ ಕರ್ತೃವಿನ ಬರ್ಕೊಂಬಿಡಿ, ರಾಮನು ಅಂತ ಗೊತ್ತಾಗುತ್ತೆ. ಏನು? ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದಕ್ಕೆ ಕರ್ತೃವಿನ ಲಿಂಗ ಆಗ್ಬೋದು, ವಚನ ಆಗ್ಬೋದು, ಎಲ್ಲವೂ ಕೂಡ ಅದೇ ಫಾಲೋ ಆಗುತ್ತೆ. ಬಟ್ ಕರ್ಮಣಿ ಪ್ರಯೋಗದಲ್ಲಿ ಏನಾಗ್ತದೆ? ಕರ್ಮಪದದ ವಚನ ಬರ್ತಾ ಹೋಗ್ತದೆ. ನೆನ್ಪಿಟ್ಕೊಳ್ಳಿ. ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದಕ್ಕೆ ಕರ್ತೃವಿನ ಲಿಂಗ ವಚನ ಇಲ್ಲಿ ಫಾಲೋ ಆಗ್ತಕ್ಕಂಥದ್ದು. ಬಟ್ ಕ್ರಿಯಾಪದಕ್ಕೆ ಏನಾಗ್ತದೆ? ಕರ್ಮಣಿ ಪ್ರಯೋಗದಲ್ಲಿ ಕರ್ಮಪದದ ಲಿಂಗ ವಚನ ಬರ್ತದೆ. ಇಲ್ಲಿ ನೋಡಿದ್ವಲ್ಲ, ಅನ್ನವು ಉಣ್ಣಲ್ಪಟ್ಟಿತು. ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಉತ್ತರ ಯಾವುದು ಇದಕ್ಕೆ? ಕರ್ಮಣಿ ಪ್ರಯೋಗದಲ್ಲಿ ಎಸ್ ನೋಡಿ, ಉತ್ತರನೇ ಓಕೆ, ನಪುಂಸಕ ಲಿಂಗ. ಇಲ್ಲಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದು ನೋಡಿ ಇಲ್ಲಿ. ಈ ಪಾಯಿಂಟ್ ನಪುಂಸಕ ಲಿಂಗ. ನೆಕ್ಸ್ಟ್, ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ. ಈ ಮುಂದಿನ 4 ಪದಗಳಲ್ಲಿ ಗುಂಪಿಗೆ ಸೇರದೇ ಇರ್ತಕ್ಕಂಥದ್ದನ್ನು ಗುರುತಿಸಬೇಕು. ನೀಡಿ, ನಡೆಯಲಿ, ಬನ್ನಿ, ಮಾಡಿರಿ. ಯಾವುದ್ರ ಬೇಸ್ ಮೇಲೆ ಇದು ಕ್ವಶನ್? ಇದು ಒಂದು ವಿದ್ಯಾರ್ಥಕ ಮತ್ತು ಸಂಬಂಧಾರ್ಥಕ, ನಿಷೇಧಾರ್ಥಕ. ಇದೊಂದು ಕಾನ್ಸೆಪ್ಟ್ ಇದೆ. ಸಂಬಂಧಾರ್ಥಕ ಸಂಭಾವನಾರ್ಥಕ ಅಂತಲೂ ತಗೊಳ್ಳಿ. ಒಂದು ಟಾಪಿಕ್ ಬರ್ತದೆ, ಅದ್ರ ಬೇಸ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನೀಡಿ ಒಂದು ಸ್ಟೇಟ್ಮೆಂಟ್ ಮಾಡ್ಕೋಬೋದಾ? ಆ ಮುದುಕನಿಗೆ ಭಿಕ್ಷೆ ನೀಡಿ ಹೇಳ್ಬೋದಾ? ಮುದುಕನಿಗೆ ಭಿಕ್ಷೆ ನೀಡಿ, ದಯವಿಟ್ಟು ಮುದುಕನಿಗೆ ಸ್ವಲ್ಪ ಅನ್ನ ನೀಡಿ, ಭಿಕ್ಷೆ ನೀಡಿ. ಏನಿದು? ರಿಕ್ವೆಸ್ಟ್ ಮಾಡ್ತಾ ಇರೋದು ನಾವು, ಕೋರಿಕೆ, ರಿಕ್ವೆಸ್ಟ್ ಇದು. ನೆಕ್ಸ್ಟು, ನಡೆಯಲಿ, ನಿಮ್ಮ ಮನೆ ಕಾರ್ಯಕ್ರಮ ಸುಸೂತ್ರವಾಗಿ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತೀವ. ಇದೇನಿದು? ಹಾರೈಕೆ ಇದು. ನೆಕ್ಸ್ಟು, ಬನ್ನಿ, ಯಾರ ಹತ್ರ ಟಿಕೆಟ್ ಇದೆಯೋ ಅವರಷ್ಟೇ ಒಳಗೆ ಬನ್ನಿ ಅಂತಾರಲ್ಲ, ಅಂದರೆ ಏನಿದು? ಅನುಮತಿ.
ಸೊ ಏನು ಯಾಕೆ ಇದನ್ನು ಬರಿತಾ ಇದ್ದೀನಿ ಅಂದರೆ, ಈ ಥರ ಪದಗಳು ಕೊಟ್ಟಾಗ ನಮಗೆ ಡೈರೆಕ್ಟಾಗಿ ನೋಡಿದಾಗ ಗೊತ್ತಾಗಲ್ಲ. ಸೊ ಒಂದು ಸ್ಟೇಟ್ಮೆಂಟ್ ಮಾಡ್ಕೊಳ್ಳಿ, ಯಾವುದೇ ಆಗಲಿ ಕನ್ನಡದಲ್ಲಿ ವಾಕ್ಯಗಳು ಮಾಡ್ಕೊಂಡಾಗ ನಮಗೆ ನೀಟಾಗಿ ಅರ್ಥ ಆಗ್ತದೆ. ಕೋರಿಕೆ, ಆರೈಕೆ, ಅನುಮತಿ. ಮಾಡೀರಿ ಅನ್ನೋದು ಮಾಡೀರಿ, ತಿಳಿದೀರಿ, ಇದು ವಿದ್ಯಾರ್ಥಕಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಗುಂಪಿಗೆ ಸೇರದೇ ಇರೋ ಪದ ಯಾವುದು? ಮಾಡೀರಿ. ಮೂರು ಒಂದೇ, ನೀಡಿ, ನಡೆಯಲಿ, ಬನ್ನಿ. ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಲ್ಲ ಆ ಕಾನ್ಸೆಪ್ಟು. ಸೊ ಹಾಗಾಗಿ ಇದು ಗುಂಪಿಗೆ ಸೇರಲ್ಲ. ಕಾರಣ ಇವು ಮೂರು ವಿದ್ಯಾರ್ಥಕ. ಮೂರನೇದು, ಇದು ಯಾರ್ದು ಕಾನ್ಸೆಪ್ಟ್? ಇದು ಸಮಾನಾರ್ಥಕ. ಸಮಾನಾರ್ಥಕ ಮತ್ತು ಪದಗಳು, ಅದ್ರ ಮೇಲೆ ಕ್ವಶನ್ ಆಗಿದೆ. ಆನೆಗೆ, ಗಜ, ಕರಿ ಇವೇನಿವು ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುದು ಅಂತ ಕ್ವಶನ್ನು. ಆನೆಗೆ ಗಜ, ಕರಿ ಅಂತೀವಿ, ಸರ್ಪಕ್ಕೆ ಏನಂತೀವಿ? ಹೇಳಿದರೆ ತುಂಬ ಸಲ ಅಹಿ ಮತ್ತು ಉರಾಗ. ಹಂಗಿದ್ರೆ ನಿಶೆ ಅಂದ್ರೇನು? ರಾತ್ರಿ, ಇರುಳು. ವಿಷ ಅಂದರೆ ಗೊತ್ತಿದೆ, ಪಾಯ್ಸನ್ನು. ನೆಕ್ಸ್ಟು ಕೇಸರಿ ಅಂದರೆ ಕೇಸರಿ, ಸಿಂಹ. ಈ ಕೇಸರಿ ಕೇತನ ಅಂತೀವಿ, ಹೌದಾ? ಕೇಸರಿ ಕೇತನ ಅಂದರೆ ಯಾರನ್ನು ಕರಿತೀವಿ? ಭೀಮನನ್ನು ಕರಿತೀವಿ. ಅಂದರೆ ಸಿಂಹದ ಗುರುತುಳ್ಳ ಧ್ವಜವನ್ನು ಉಳ್ಳವನು ಯಾರು? ಅವನು ಕೇಸರಿ ಕೇತನ ಅಂದರೆ ಭೀಮ. ಶಾರ್ದೂಲ, ಶಾರ್ದೂಲ ಅಂದರೆ ಹುಲಿ ಅಥವಾ ವ್ಯಾಘ್ರ, ಹೌದಾ? ನೆಕ್ಸ್ಟ್ ಅಹಿ ಉರಗ ಅಂದರೆ ಸರ್ಪ. ನೆಕ್ಸ್ಟ್ ತರುಣಿ ಅಂದರೆ ಹುಡುಗಿ ಅಥವಾ ಯುವತಿ. ನೆಕ್ಸ್ಟ್ ರಮಣಿ, ಹೆಂಡತಿ, ನಲ್ಲೆ, ಚೆಲುವೆ. ಓಕೆನಾ? ಇವೆಲ್ಲ ಪದಗಳು ಬರ್ತವೆ ಇಲ್ಲಿ. ಹೇಳ್ತೀವಲ್ಲ ರಮಣೀಯ ದೃಶ್ಯ ಅಂದ್ರೇನು? ಚೆಲುವಾದ ದೃಶ್ಯ ಅಂತ. ಇದೇ ಥರ ರಮಣ ಅಂದರೆ ಗಂಡ, ಪತಿ, ಹೌದಾ? ಪ್ರಿಯ. ನಾವಿಲ್ಲೇನು ಆನೆಗೆ ಗಜ, ಕರಿ ಅಂತ ಕರಿತೀವಿ, ಒಂದು ಸರ್ಪಕ್ಕೆ ಅಹಿ ಉರಗ ಅಂತೀವಿ, ಒಂದು ಸಿಕ್ತು. ಇವೆರಡು ಸ್ವಲ್ಪ ಕನ್ಫ್ಯೂಷನ್ ಆಗ್ತವೆ, ಗಮನದಲ್ಲಿಟ್ಕೊಳ್ಳಿ. ನಿಶೆ ಅಂದರೆ ಏನು ಗೊತ್ತಾಯಿತು, ತರುಣಿ ಅಂದರೆ ಏನು ಗೊತ್ತಾಯಿತು, ರಮಣ ಅಂದರೆ ಗೊತ್ತಾಯಿತು. ನೆಕ್ಸ್ಟು, ಎಸ್, ಇದು ಕಂಪಲ್ಸರಿ ಕನ್ನಡ ಪೇಪರಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅಂತ ಒಂದೊಂದ್ಸರಿ ಅನಿಸುತ್ತೆ. ಅಷ್ಟು ಏನು ಅಪ್ಲಿಕೇಬಲ್ ಕ್ವಶನ್ ಇದು. ನೋಡೋಣ, ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಹೇಳಿಕೆಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ. ಇದು ಇಂಪಾರ್ಟೆಂಟು. ಈ ಕಡೆ ಆಪ್ಷನ್ಸ್ ಇದ್ದಾವೆ. ಫಸ್ಟು ಹೇಳಿಕೆ ಒಂದು ನೋಡೋಣ. ಏನು? ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮಗಳು. ಏನು ಹೇಳ್ತಿದ್ದಾರೆ? ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ರೀತಿ ಬದಲಾವಣೆ ಹೊಂದದೆ ಬರ್ತಕ್ಕಂಥ ಶಬ್ದಗಳಿಗೆ ತತ್ಸಮಗಳು ಅಂತೀವಿ. ಹೌದು, ಕರೆಕ್ಟ್ ಇದೆ. ಎರಡನೇದು, ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವಗಳು ಎನ್ನುತ್ತೀವಿ. ಎಕ್ಸಾಕ್ಟ್ಲಿ ಕರೆಕ್ಟು. ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಆಗ್ತವೆ. ಎಕ್ಸ್ಪ್ಲೇನ್ ಮಾಡ್ತೀನಿ. ಆಗುವಾಗ ಅವುಗಳನ್ನೇನಾಗ್ತೀವಿ? ತದ್ಭವ ಅಂತ ಕರಿತೀವಿ. ಕರೆಕ್ಟ್ ಇದೆ. ನೆಕ್ಸ್ಟು, ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೇಶಿರಾಜನು ಸಮಸಂಸ್ಕೃತ ಎಂದಿದ್ದಾನೆ. ಇದು ಕೂಡ ಕರೆಕ್ಟ್. ನೆಕ್ಸ್ಟ್, ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತವೆ. ಕರೆಕ್ಟಾ? ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಎಕ್ಸ್ಪ್ಲೇನ್ ಮಾಡೋಣ. ಫಸ್ಟ್ ಇದಕ್ಕೆ ಉತ್ತರ ಏನು? ತಪ್ಪಾಗಿರ್ತಕ್ಕಂಥದ್ದು ಇದೆ ಅಂದರೆ ಮಾತ್ರ ತಪ್ಪು. ಈಗ ಎಕ್ಸ್ಪ್ಲನೇಷನ್ಗೆ ಬರೋಣ. ಮೊದಲನೇದು ಏನು ಹೇಳಿದಾನೆ? ತತ್ಸಮ. ತತ್ ಪ್ಲಸ್ ಸಮ ಅಂದರೆ ಅದಕ್ಕೆ ಸಮನಾದ ಅಂತ ಅರ್ಥ. ಯಾವುದಕ್ಕೆ ಸಮನಾದ? ಅದಕ್ಕೆ ಅಂದರೆ ಯಾವುದು?
ಸಂಸ್ಕೃತಕ್ಕೆ ಸಮನಾದ. ಅಂದರೆ ಸಂಸ್ಕೃತದಲ್ಲಿ ಹೇಗಿತ್ತೋ ಕನ್ನಡದಲ್ಲಿ ಹಾಗೇ ಬಳಸ್ತಾ ಇದ್ದೀವಿ. ಕನ್ನಡ ಸಂಸ್ಕೃತಕ್ಕೆ ಎರಡಕ್ಕೂ ಸಮನಾಗಿರ್ತಕ್ಕಂಥದ್ದು. ಕ್ಲಿಯರಾ? ತತ್ಸಮ. ಅದೇ ಹೇಳಿರೋದು. ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳಿಗೆ ತತ್ಸಮ. ಕ್ಲಿಯರ್? ನೆಕ್ಸ್ಟ್ ತದ್ಭವ. ತತ್ ಪ್ಲಸ್ ಭವ ಅಂದರೆ ಅದರಿಂದ ಅಥವಾ ಅದರಲ್ಲಿ ಹುಟ್ಟಿದುದು ಅನ್ನೋ ಅರ್ಥ. ಅದರಲ್ಲಿ ಹುಟ್ಟಿದುದು. ಭವ ಅಂದ್ರೆ ಏನು? ಹುಟ್ಟೋದು. ಅದು ಅಂದರೆ ಯಾವುದು? ಸಂಸ್ಕೃತ. ಅಂದರೆ ಸಂಸ್ಕೃತದಿಂದ ಅಲ್ಪ ಸ್ವಲ್ಪ ಬದಲಾವಣೆಯಾಗಿ ಹೊಸದಾಗಿ ರೂಪ ಆಗಿರೋದು. ಅಲ್ಪ ಸ್ವಲ್ಪ ಬದಲಾವಣೆ. ಯಾಕೆ ಬದಲಾವಣೆ ಆಗ್ತದೆ? ಎರಡು ರೀಸನ್ ಇದೆ. ಒಂದು, ಈ ಸಂಸ್ಕೃತದಲ್ಲಿ ಬಳಸ್ತಕ್ಕಂಥ ರು ಆಗ್ಬೋದು, ಶ ಆಗ್ಬೋದು, ಇನ್ನೊಂದು ಈ ಈಶ, ಇವು ಕನ್ನಡದಲ್ಲಿ ಬಳಕೆ ಇಲ್ಲ. ಇವು ಸಂಸ್ಕೃತದಲ್ಲಿ ಪದ ಇರ್ತವೆ, ಪದಗಳು ಕನ್ನಡಕ್ಕೆ ಬರುವಾಗ ಈ ಪದಗಳು ನಾವು ಬಳಸಲ್ಲ. ಹಾಗಾಗಿ ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊಳ್ಳೇಬೇಕಲ್ವ. ಆವಾಗ ಸ್ವಲ್ಪ ಬದಲಾವಣೆ ಆಗ್ತದೆ. ಅವಾಗ ಏನಾಗ್ತದೆ? ತದ್ಭವ ಆಗ್ತವೆ. ಕ್ಲಿಯರ್ ಆಯಿತು ಅಂದ್ಕೊಂತೀನಿ. ನೆಕ್ಸ್ಟು ಈ ದೇಶ ಶಬ್ದ. ಒಂದು ಕಾನ್ಸೆಪ್ಟ್ ಬರುತ್ತೆ, ದೇಶ ಮತ್ತು ಅನ್ಯ ದೇಶ. ದೇಶ ಅಂದರೆ ಕನ್ನಡ ಪದಗಳು. ಕನ್ನಡ ಪದಗಳಲ್ಲಿ ನಾವು ಯೂಶಲಿ ಏನು ಮಹಾಪ್ರಾಣಗಳನ್ನ ಬಳಸಲ್ಲ. ಮಹಾಪ್ರಾಣ ಅಕ್ಷರಗಳು ಕಂಡು ಬರೋದಿಲ್ಲ. ಇವೆಲ್ಲ ಎಲ್ಲಿ ಗೊತ್ತಾಗುತ್ತೆ ನಿಮಗೆ? ಈ ದೇಶ ಅನ್ಯ ದೇಶ ಅನ್ನೋ ಒಂದು ಟಾಪಿಕ್ಗೆ ಬರುತ್ತೆ ಜನರ ಕನ್ನಡದಲ್ಲಿ. ಆ ಒಂದು ಟಾಪಿಕ್ ಓದುವಾಗ ನಿಮಗೆ ಇದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿ ಸಿಗುತ್ತೆ. ಅಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಮಹಾಪ್ರಾಣಗಳು ಬಳಸಲ್ಲ, ಹಾಗಾಗಿ ನಾವು ಇದಕ್ಕೆ ಆಲ್ಟರ್ನೇಟ್ ಹುಡುಕ್ತೀವಿ. ಹಾಗಾಗಿ ಬದಲಾವಣೆ ಒಂದು ಪದ. ಹೌದಾ? ಹಾಗಾಗಿ ತದ್ಭವ ಆಗ್ತದೆ. ಇದು ರೀಸನ್ನು. ಎರಡನೇದು ಕ್ಲಿಯರ್ ಆಯಿತು. ಮೂರನೇದು ಏನು ಹೇಳ್ತಿದ್ದಾರೆ? ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಸಮಸಂಸ್ಕೃತ ಅಂತವ್ರು ಯಾರು? ಕೇಶಿರಾಜನ್ ಪ್ರಕಾರ. ಇದು ಕೂಡ ಸ್ಟೇಟ್ಮೆಂಟು ಕರೆಕ್ಟು. ನಿಮ್ಮ ನೋಟ್ಸಲ್ಲಿ ಎಂಟ್ರಿ ಮಾಡ್ಕೊಂಬಿಡಿ. ಇದು ಕರೆಕ್ಟ್ ಸ್ಟೇಟ್ಮೆಂಟು. ಅಂದರೆ ಸಂಸ್ಕೃತದ ಸಂಖ್ಯಾವಾಚಕ ಆಗ್ಬೋದು, ಈ ಅವ್ಯಯ ಶಬ್ದಗಳು, ಇವುಗಳನ್ನೆಲ್ಲ ಬಿಟ್ಟು ಉಳಿದಂಥ ನಾಮಪ್ರಕೃತಿಗಳನ್ನೇನಂತಾನೆ? ಸಮಸಂಸ್ಕೃತ ಅಂತ ಕೇಶಿರಾಜ ಕರೆದಿದ್ದಾನೆ. ಇದು ಕರೆಕ್ಟು. ನೆಕ್ಸ್ಟು, ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತವೆ. ಇದು ಕರೆಕ್ಟ್. ತಪ್ಪು. ಯಾಕೆ? ಹಾಗಿದ್ರೆ ಏನು ಅನಿಸ್ತೀವಿ? ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳನ್ನ ಏನಂತ ಕರಿತೀವಿ? ಅನ್ಯದೇಶೀಯ ಶಬ್ದಗಳು. ಅನ್ಯದೇಶೀಯ ಶಬ್ದಗಳು ಅಂತ ಕರಿತೀವಿ, ತದ್ಭವ ಅನ್ನಲ್ಲ. ಹಾಗಾಗಿ ಇದು ಕರೆಕ್ಟು. ಅಂದರೆ ಈ ಉತ್ತರಕ್ಕೆ ಇದು ಕರೆಕ್ಟು. ತಪ್ಪಾಗಿದೆಯಲ್ಲ, ಹಾಗಾಗಿ ಕರೆಕ್ಟು. ಕ್ಲಿಯರ್ ಆಯಿತಾ? ನೆಕ್ಸ್ಟ್ 5ನೇದು, ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಏನೋ 3 ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಸರಿ ಯಾವುದು ಅಂತ ಗುರುತಿಸಬೇಕು ಅಂತ ಹೇಳಿದ್ದಾರೆ. ಮೊದಲು ನೋಡ್ತಾ ಹೋಗೋಣ. ಚತುರ್ಥಿ ವಿಭಕ್ತಿ ಬಗ್ಗೆ ಬಂದಿದೆ, ಸಪ್ತಮಿ ವಿಭಕ್ತಿ ಬಗ್ಗೆ ಬಂದಿದೆ, ಸಂಬೋಧನಾ ವಿಭಕ್ತಿ ಬಗ್ಗೆ ಬಂದಿದೆ. ಏನು ಹೇಳಿದ್ದಾನೆ? ಚತುರ್ಥಿ ವಿಭಕ್ತಿಯಲ್ಲಿ 3 ಪ್ರತ್ಯಯಗಳನ್ನು ಹೊಂದಿದೆ. ಯಾವುದು? ಕೆ, ಇಗೆ, ಕೆ. ಸಪ್ತಮಿ ವಿಭಕ್ತಿ 4 ಪ್ರತ್ಯಯಗಳನ್ನು ಹೊಂದಿದೆ. ಅಲ್ಲಿ, ಅಲಿ, ಒಳು, ಎ. ಸಂಬೋಧನಾ ವಿಭಕ್ತಿ 3 ಪ್ರತ್ಯಯಗಳನ್ನ ಹೊಂದಿದೆ. ಆ, ಎ, ಇರ. ಸರಿಯಾದ ಹೇಳಿಕೆ ಗುರುತಿಸಿ ಅಂತ ಕೇಳಿದ್ದಾರೆ. ಎ, ಬಿ, ಸಿ, ಎ, ಸಿ. ನನಗಿದು ಸ್ವಲ್ಪ ಡೌಟ್ ಇದೆ. ಎ ಬಿಟ್ಟಿರ್ತಕ್ಕಂಥ ಉತ್ತರ ನಿಮಗೆ ಗುರುತು ಮಾಡ್ತೀನಿ. ಬಿ ಮಾತ್ರ ಸರಿ ಅಂತ. ಯಾವುದೋ ಇದು ಮಾಡಿದ್ದಾರೆ. ಯಾವುದು? ಬಿ ಮಾತ್ರ ಸರಿ. ಅಂದರೆ ಸಪ್ತಮಿ ವಿಭಕ್ತಿಯ 4 ಪ್ರತ್ಯಯಗಳು ಹೊಂದಿದೆ, ಇದು ಕರೆಕ್ಟು ಅಂತ ಅವ್ರು ಹೇಳಿರೋದು. ಇದು ಯಾಕೆ ತಪ್ಪು ನೋಡ್ಬೇಕೀಗ. ಆ್ಯಕ್ಚುಲಿ ತಪ್ಪಿಲ್ಲ, ಎಲ್ಲವೂ ಕರೆಕ್ಟ್ ಇದೆ. ನೀವು ಕನ್ನಡ ವ್ಯಾಕರಣ ದರ್ಪಣ ಬುಕ್ಕು ನೋಡಿ, ನೀಟಾಗಿ ಕೊಟ್ಟಿದ್ದಾರೆ ಅದರಲ್ಲಿ. ಹೌದಾ? ಕನ್ನಡ ವ್ಯಾಕರಣ ದರ್ಪಣ. ಯಾಕಂದರೆ ಈ ಬುಕ್ ಯಾಕೆ ನೋಡಬೇಕು? ಇದು ಗೌರ್ಮೆಂಟ್ ಸೋರ್ಸ್. ಇದು ಅವರೇ ಬಿಟ್ಟಿರ್ತಕ್ಕಂಥ ಬುಕ್ಕು. ಎಕ್ಸಾಮ್ ನಡೆಸೋರು ಗೌರ್ಮೆಂಟವರು. ಹಾಗಾಗಿ ಇದು ಅಥೆಂಟಿಕ್ ಆಗ್ತದೆ. ಈ ಬುಕ್ಕಲ್ಲಿ ನೀವು ನೋಡಿದ್ರೆ ಎಕ್ಸಾಕ್ಟ್ ಇದೇ ಲೈನ್ಸ್ಗಳಿದ್ದಾವೆ.
ಆದರೂ ಯಾಕೆ ಬಿ ಬಿಟ್ಟರು? ಒಂದು, ಕಡ್ಡಾಯ ಕನ್ನಡದಲ್ಲಿ ನೆಗೆಟಿವ್ ಇರಲ್ಲ. ಕಡ್ಡಾಯ ಕನ್ನಡದಲ್ಲೇನು ನೆಗೆಟಿವ್ ಇಲ್ಲ. ಇದು ನಮ್ಮ ರ್ಯಾಂಕ್ಗೂ ಕೂಡ ಕನ್ಸಿಡರ್ ಆಗಲ್ಲ. ಎಷ್ಟು 3 ಮಾರ್ಕ್ಸು ತಗೊಂಡ್ರೆ ಪಾಸ್ ಆಗ್ತೀವಿ. ಹಾಗಾಗಿ ಯಾರು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅಂದರೆ ಯಾರು ಕೂಡ ಅಬ್ಜೆಕ್ಷನ್ ಫೈಲ್ ಮಾಡಲ್ಲ. ಹಾಗಾಗಿ ಕೆಲವೊಂದೊಂದು ಹಾಗೆ ಉಳ್ಕೋತವೆ. ಬಟ್ ನಾವು ನೋಡ್ತಾ ಹೋದಾಗ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ಹೋಗೋಣ. ನನಗೆ ಇದು ಡೌಟ್, ಇದು ಏನು ಯಾವೂ ಕರೆಕ್ಟ್ ಇಲ್ಲ, ಎಲ್ಲವೂ ಕರೆಕ್ಟ್ ಇದೆ. ಅಂದರೆ ಆಪ್ಷನ್ಸಲ್ಲಿ ಯಾವೂ ಕರೆಕ್ಟ್ ಇಲ್ಲ. ನಿಮ್ಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ತಪ್ಪಿದರೆ ಕರೆಕ್ಷನ್ ಮಾಡ್ಕೊಳ್ಳೋಣ. ಹೀಗೆ ಅಕ್ಕೆ ಬುಕ್ಕಲ್ಲಿರೋ ಸ್ಟೇಟ್ಮೆಂಟ್ ಹಿಂಗೇನೆ, ಇದು ಅಷ್ಟೇ. ಅಲ್ಲಿ ಇಲ್ಲಿ ಒಳು, ಇಲ್ಲಿ ಸಂಬೋಧನ ಆ ಎ ಇರಾ ಇ, ಗೆ ಇಲ್ಲೂ ಇದೆ, ಹೀಗೆ ಇಲ್ಲೂ ಇದೆ, ಗೆ ಇದೆ. ಚತುರ್ಥಿ ವಿಭಕ್ತಿ ಕರೆಕ್ಟ್ ಅಲ್ವಾ? ಅಂದರೆ 4 ಇಲ್ಲ ಅಂತನ. ನೆಕ್ಸ್ಟ್ ಇಲ್ಲಿ 3 ಆ ಎ ರ, ಏನು ಇದು 4, ಇಲ್ಲಿ 4 ಅಂತ ಇಲ್ಲ ಅಂತ ಏನೋ ರಿಜೆಕ್ಟ್ ಮಾಡವ್ರ. ಸಪ್ತಮಿ ವಿಭಕ್ತಿ 4 ಪ್ರತ್ಯಯ 4 ಇದೆ ಅಂತ ಪಾಸ್ ಮಾಡವ್ರ. ಅಷ್ಟು ಮೈನ್ಯೂಟಾಗಿ ನೋಡೋಕ್ಕೆ ಹೋದರೆ ಕರೆಕ್ಟ್ ಆಗ್ತದೆ. ಬಟ್ ಮೈನ್ಯೂಟಾಗಿ ಕೇಳಿಲ್ಲ ಅಂತ ನಾನು ಅನ್ಕೋತೀನಿ. ಅಷ್ಟು ಮೈನ್ಯೂಟಾಗಿ ಹೋದರೆ ಉತ್ತರ ಕರೆಕ್ಟ್. ಓಕೆ, ನೋಡೋಣ ನೆಕ್ಸ್ಟ್. ಬಟ್ ಕಾನ್ಸೆಪ್ಟ್ ತಿಳ್ಕೊಳ್ಳಿ, ಓಕೆನಾ? ಕಾನ್ಸೆಪ್ಟ್ ಇಸ್ ನಮಗೆ ಮೇನ್ ಬೇಕಿರೋದು. ನೆಕ್ಸ್ಟ್ ಇಲ್ಲೊಂದು ಅರಿಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡು ಬರುವುದಿಲ್ಲ? ಅರಿಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡು ಬರೋದಿಲ್ಲ ಅಂತ ಕ್ವಶನ್. ಫಸ್ಟು ನೋಡೋಣ, ಇಲ್ಲಿ ಉತ್ತರಗಳು ನೋಡ್ತಾ ಬರೋಣ. ಅರಿಸಮಾಸ ಅಂದ್ರೆ ಏನು? ಒಂದು ಕನ್ನಡ ಪದ, ಇನ್ನೊಂದು ಸಂಸ್ಕೃತ ಪದ ಸೇರಿಸಿ ನಾವು ಸಂಧಿ ಮಾಡಬಾರ್ದು, ಸಮಾಸ ಮಾಡಬಾರ್ದು. ಹೌದಾ? ಸಂಧಿ ಅಲ್ಲ, ಸಮಾಸ. ಕನ್ನಡ ಪದ ಸಂಸ್ಕೃತ ಪದ ಸೇರಿಸಿ ಸಮಾಸ ಮಾಡಬಾರ್ದು. ಮಾಡಿದ್ರೆ ಏನಾಗ್ತದೆ? ಅರಿಸಮಾಸ ಆಗ್ತದೆ. ಹೌದಾ? ನೆಕ್ಸ್ಟ್ ಕೆಲವೊಂದು ಎಕ್ಸೆಪ್ಷನ್ಸ್ ಇದಾವೆ ಇದಕ್ಕೆ, ವಿನಾಯಿತಿಗಳು. ಎಲ್ಲಿ? ಆಯಿತು, ಹೋಗಲಿ. ಈಗ ಆಲ್ರೆಡಿ ನಮ್ಮ ಪೂರ್ವ ಕವಿಗಳು ಬಳಕೆ ಮಾಡಿಬಿಟ್ಟಿದ್ರೆ ಅಕ್ಸೆಪ್ಟ್ ಮಾಡಿ. ಎರಡನೇದು ಬಿರುದಾವಳಿಗಳಲ್ಲಿ ಬಳಕೆ ಆಗಿದರೆ ಅಕ್ಸೆಪ್ಟ್ ಮಾಡಿ, ಅದು ತಪ್ಪು ಅನ್ಬಾರ್ದು. ನೆಕ್ಸ್ಟ್ ಗಮಕ ಸಮಾಸ ಮತ್ತು ಕ್ರಿಯಾ ಸಮಾಸ, ಇಲ್ಲಿ ದೋಷ ಇಲ್ಲ. ಹೌದಾ? ಇವು ಎಕ್ಸೆಪ್ಷನ್ಸ್. ಕ್ಲಿಯರಾ? ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ಒಂದು ಏನು, ಬಿರುದಾವಳಿಗಳಲ್ಲಿ ಬಳಸಿದರೆ ನಾವು ಅಕ್ಸೆಪ್ಟ್ ಮಾಡಬೇಕು, ಅಲ್ಲಿ ದೋಷ ಕಂಡುಹಿಡಿಬಾರ್ದು ಅಂತ ಇದೆ. ಕ್ರಿಯಾ ಸಮಾಸ ಇದೆ, ಗಮಕ ಸಮಾಸ ಎಸ್, ಇದು ಕರೆಕ್ಟ್ ಆಗ್ತದೆ. ಬಟ್ ಬೇರೆ ಯಾಕೆ ಆಗಲ್ಲ? ಕ್ರಿಯಾ ಇದೆ, ತತ್ಪುರುಷ ಇಲ್ಲ. ಗಮಕ ಇದೆ, ಕರ್ಮಧಾರಿಯೇ ಇಲ್ಲ. ಬಿರುದಾವಳಿ ಇದೆ, ಅಂಶಿ ಸಮಾಸ ಇಲ್ಲ. ಕ್ಲಿಯರಾ? ಈಗ ಪೂರ್ವಕವಿಗಳು ಎಲ್ಲಿ ಬಳಸಿದ್ದಾರೆ ಎಕ್ಸಾಂಪಲ್ ನೋಡ್ಬೋದಾ? ಮಳೆಯ ಪ್ಲಸ್ ಕಾಲ, ಮಳೆಗಾಲ. ಹೌದಾ? ತುರುಗದ ಪ್ಲಸ್ ದಳ, ತುರುಗದಳ. ಇಲ್ಲೇನಾಗ್ತದೆ? ಇನ್ನೊಂದು ಮಂಗಳಾರತಿ ಅಂತ ಒಂದು ಬರುತ್ತೆ, ಇಟ್ಕೊಳ್ಳಿ. ಇವೆಲ್ಲ ಕೇಳಿದ್ದಾರೆ. ಮಂಗಳದ ಪ್ಲಸ್ ಆರತಿ ಏನಾಗ್ತದೆ? ಮಂಗಳದಾರತಿ. ಮಂಗಳಾರತಿ. ಇಲ್ಲೇನಿದು? ಮಳೆ, ದಳ ಮತ್ತು ಆರತಿ, ಇವೇನಿವು ಕನ್ನಡ ಪದಗಳು. ಹೌದಾ? ಮಳೆ, ದಳ, ಆರತಿ. ನೆಕ್ಸ್ಟ್ ಕಾಲ, ತುರುಗ, ಮಂಗಳ, ಇವೇನಿವು ಸಂಸ್ಕೃತ ಪದ. ಸೇರಿಸ್ಬಿಟ್ಟು ಸಮಾಸ ಮಾಡಿಬಿಟ್ಟಿದ್ದಾರೆ ಯಾರು? ಪೂರ್ವ ಕವಿಗಳು.
ಹಾಗಾಗಿ ನಾವು ಅಕ್ಸೆಪ್ಟ್ ಮಾಡಬೇಕು, ಇದು ದೋಷ ಇಲ್ಲ, ದೋಷ ಇದೆ ಅಂತ ಅನ್ನಬಾರ್ದು. ಕ್ಲಿಯರ್. ನೆಕ್ಸ್ಟ್ ಬಿರುದಾವಳಿಗಳು. ಬಿರುದಾವಳಿಗೆ ಬನ್ನಿ. ಈ ಹಳ ಮುಖಧವಳ, ಪ್ರಾಯ ಕೋಲಾಹಲ, ದಳಮುಖಾದಿತ್ಯ. ಇಲ್ಲೆಲ್ಲಿ ಕನ್ನಡ ಸಂಸ್ಕೃತ ಸೇರಿದಾವೆ? ದಳ, ಪ್ರಾಯ, ಇವೇನಿವು ಕನ್ನಡ ಶಬ್ದಗಳಿವು. ಇನ್ನು ಮಿಕ್ತವು ಸಂಸ್ಕೃತ. ಸೊ ಸೇರಿಸ್ಬಿಟ್ಟು ಸಮಾಸ ಮಾಡಿಬಿಟ್ಟಿದ್ದಾರೆ. ಎಲ್ಲಿ? ಬಿರುದಾವಳಿಗಳಲ್ಲಿ. ಅಕ್ಸೆಪ್ಟ್ ಮಾಡಬೇಕು, ಹರಿ ಸಮಾಸಕ್ಕೆ ದೋಷ ಅಂತ ಅನ್ನಬಾರ್ದು. ಕ್ಲಿಯರ್ ಆಯಿತು. ನೆಕ್ಸ್ಟು ಗಮಕ ಮತ್ತು ಕ್ರಿಯೆ. ಗಮಕಕ್ಕೆ ಬನ್ನಿ. ಫಾರ್ ಎಕ್ಸಾಂಪಲು ಮನೆ ಹೆಂಗಿದು ಮಾಡ್ತೀರಾ? ಅದು ಪ್ಲಸ್ ಮನೆ. ನೆಕ್ಸ್ಟು ಈ ಮನುಷ್ಯ, ಇವನು ಪ್ಲಸ್ ಮನುಷ್ಯ. ಇದು ಗಮಕ ಸಮಾಸಕ್ಕೆ, ಇದು ದೋಷ ಇಲ್ಲ. ಕ್ರಿಯಾ ಸಮಾಸ, ಮೈ ದಡವಿ, ಕ್ರಿಯೆ ತೋರಿಸ್ತಾ ಇದೆ. ಮೈಯನ್ನು ಪ್ಲಸ್ ತಡವಿ, ಮೈದಡವಿ. ಅದೇ ಥರ ಬರ್ತದೆ, ಕೈ ಕೊಟ್ಟನು, ಇವೆಲ್ಲ ಬರ್ತವೆ. ಸೊ ಒಂದು ಕ್ಲಿಯರ್ ಆಯ್ತು. ಇಲ್ಲಿ ಹರಿ ಸಮಾಸದ ಬಗ್ಗೆ ಮಾಹಿತಿ ಸಿಕ್ತು, ಮತ್ತು ಎಲ್ಲೆಲ್ಲಿ ನಾವು ವಿನಾಯಿತಿ ಕೊಟ್ಟಿದ್ದಾರೆ, ಯಾಕೆ ವಿನಾಯಿತಿ ಕೊಟ್ಟಿದ್ದಾರೆ, ಎಲ್ಲವೂ ಕ್ಲಿಯರ್ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನ್. ಈ ಪ್ರಶ್ನೆ ಯಾಕೆ ಆ್ಯಡ್ ಮಾಡಿದ್ದೀನಿ? ಇದು ಇದೇ VAO ಕಮ್ಯುನಿಕೇಷನ್ ಪೇಪರು, ಸಂವಹನ 2ನೇ ಪೇಪರಲ್ಲಿ. ಅಂದರೆ 35% ಪ್ರಶ್ನೆಗಳು ಬರ್ತಾವಲ್ಲ, ಅದರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು. ಈ ಒಂದು ಪ್ರಶ್ನೆ ಬಂದಾಗ ವಿಭಕ್ತಿ ಪ್ರತ್ಯಯದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ನಾನು ಜಸ್ಟ್ ಆನ್ಸರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂದರೆ ಈ ಒಂದು ಹಿಂದಿನ ತರಗತಿ ಕ್ಲಾಸ್ ನೋಡಿದ್ರೆ ನಿಮಗೆ ಕ್ಲಿಯರ್ ಮಾಹಿತಿ ಸಿಗುತ್ತೆ. ಏನು ಥೀಮು ಸೇಮ್ ಇದೆ ಅನ್ನೋದೊಂದು ಇಲ್ಲಿ ತಿಳ್ಕೊಬೇಕು. ಇಲ್ಲಿ ಬರೋಣ. ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಬಳಕೆಯಾಗಿರುವ ಪ್ರತ್ಯರ್ಥಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿರಿ. ಕಾರಕಾರ್ಥಗಳೊಂದು ಮತ್ತು ವಿಭಕ್ತಿ ಪ್ರತ್ಯಯದ ಬಗ್ಗೆ ನಾವು ಎರಡನೇ ಸರಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಎಷ್ಟು ಪ್ರಶ್ನೆ ಬಿಡಿಸಿದ್ದೀವಿ ಈಗ? 2 ಪತ್ರಿಕೆ ಬಿಡಿಸಿದ್ದೀವಿ. 2 ಪತ್ರಿಕೆಯಲ್ಲೂ ಇದ್ರ ಮೇಲೆ ಸೇಮ್ ಟಾಪಿಕ್ ಮೇಲೆ ಕ್ವಶನ್ ಆಗಿದೆ, ಹೌದಾ? ಪ್ರತ್ಯಯ ಮತ್ತು ವಿಭಕ್ತಿ ಗುರುತಿಸಿ ಅಂತ ಕೇಳೋಕ್ಕಾಲ ಹೋಯ್ತು. ಈಗ ಕಾರಕಾರ್ಥಗಳ ಬಗ್ಗೆ ಕ್ವಶನ್ ಆಗ್ತದೆ. ಭೀಮನು ಏನಿದೆ? ಹೂ ಯಾವುದು? ಕರ್ತೃರ್ಥ. ಓಕೆ, ಎಲ್ಲಿದೆ? ಇಲ್ಲಿದೆ. ಹೇಗೆ? ಟು. ಓಕೆ, ಇಲ್ಲೂ ಇದೆ, ಇಲ್ಲೂ ಇದೆ. ಚೆಂಡನ್ನು ಏನಿದೆ? ವಿಭಕ್ತಿ ಬಿಡಿಸಿದಾಗ ಅನ್ನು ದ್ವಿತೀಯ ವಿಭಕ್ತಿ, ಕರ್ಮಾರ್ಥ. ಎಸ್, ಕರ್ತೃಾರ್ಥ, ಕರ್ಮಾರ್ಥ, ಕರ್ಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ ಅಂತ ಹೇಳ್ತೀವಿ. ಎಲ್ಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಾಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡಿದ್ರೆ ಟೈಮ್ ಇದಾಗ್ತದೆ. ಇಲ್ಲಿ ಬಂದು ಆ ಬರುತ್ತೆ. ಆ ಯಾವುದು? ಷಷ್ಠಿ. ಷಷ್ಠಿದು ಯಾವುದು? ಸಂಬಂಧಾರ್ಥಕ. ಇಂದ ಯಾವುದು? ತೃತೀಯ ಯಾವುದಕ್ಕೆ ಬರುತ್ತೆ? ಕರ್ಣಾರ್ಥ ಅಥವಾ ಸಾಧನಾರ್ಥ. ಓಕೆ, ಇಲ್ಲೊಂದು ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಸಾಧನಾರ್ಥ ಅಂತ ಕೊಟ್ಟಿದ್ದಾರೆ. ಬಟ್ ನಾವು ಓದುವಾಗ ಏನು ಓದಿರ್ತೀವಿ? ಕರ್ಣಾರ್ಥ ಅಂತ ಅಷ್ಟೇ ಓದಿರ್ತೀವಿ. ಬಟ್ ಸಾಧನಾರ್ಥ ಅಂತಲೂ ಕೊಟ್ಟಿದ್ದಾರೆ. ನೋಡಿ, ಇದೊಂದೇನೋ ಮರ್ತೋದ್ರೆ ಸ್ವಲ್ಪ ಕನ್ಫ್ಯೂಷನು ಆಗೋ ಚಾನ್ಸ್ ಇದೆ. ಹಾಗಾಗಿ ಇದೊಂದು ನೋಡ್ಕೊಳ್ಳಿ. ಕರ್ಣಾರ್ಥಕ್ಕೆ ಸಾಧನಾರ್ಥ ಅಂತ ಕೂಡ ಕರಿತೀವಿ. ಸೊ ಯಾವ್ದು ಬಂತು ಈಗ ಉತ್ತರ? ಇದಕ್ಕೆ ಬಿಗೆ ಚೆಂಡನ್ನು ಕರ್ಮಾರ್ಥ. ಓಕೆ, 4. ಇದು ಕರೆಕ್ಟ್ ಉತ್ತರ. 4 ಕ್ಲಿಯರ್ ಆಯಿತಾ? ನೋಡಿ, ಇದು ಅದೇ ಥರ ಪ್ರಶ್ನೆ. ಪ್ರಥಮ ವಿಭಕ್ತಿಗೆ ಏನಂತೀವಿ? ದ್ವಿತೀಯ, ತೃತೀಯ, ಚತುರ್ಥಿ. ಅರ್ಥಾತ್ ಕರ್ಮಾತ್ರ, ಕರ್ಣಾರ್ಥ, ಸಂಪ್ರದಾನ. ಇದೇ ಥರ ಕ್ವಶನ್ ಇದು. ನೆಕ್ಸ್ಟ್ ಇದು ಯಾವುದಿದು? ಅಕ್ಷರ ದೋಷ. ಇವೆಲ್ಲ ಮಾಡ್ಕೋಬೋದು. ಅಕ್ಷರ ದೋಷಕ್ಕೆ ಏನು ಮಾಡ್ತೀವಿ? ನಾನೇನು ಮಾಡ್ತೀನಿ ಯೂಶಲಿ ಅಂದರೆ, ಪದಗಳು ನೋಡ್ತಿದ್ದಂಗೆ ಈ ರಫಲ್ಲಿ ಬರ್ಕೊಂಬಿಡ್ತೀನಿ ಅದನ್ನು ಅಷ್ಟೇ. ಐಶ್ವರ್ಯ ಹೆಂಗೆ ಬರಿತೀವಿ? ಇಲ್ಲಿ ನೋಡೋಕ್ಕೆ ಹೋಗ್ಬೇಡಿ, ಅಲ್ಲಿ ನೋಡಿದ್ರೆ ಕನ್ಫ್ಯೂಷನ್ ಆಗ್ತದೆ.
ಓಕೆ, ಅಷ್ಟೈಶ್ವರ್ಯ ಪದ ನೋಡ್ತಿದ್ದಂಗೆ ನಾವು ಕಡೆ ಬರ್ಕೊಂಡ್ಬಿಡ್ಬೇಕು. ಧನಸ್ಸು, ಆಶೀರ್ವಾದ, ಆಶೀರ್ವಚನ, ಆಶೀರ್ವಚನ, ಸಚ್ಚಿದಾನಂದ. ಹೌದಾ? ಅಷ್ಟೈಶ್ವರ್ಯ ಇದು ತಪ್ಪು. ಹೌದಾ? ಯಾಕಂದರೆ ಸ್ವಲ್ಪ ಬರಬೇಕು. ಇನ್ನೆಲ್ಲ ಕರೆಕ್ಟಾಗಿದೆ. ಧನಸ್ಸು ಇಲ್ಲೇನು ಬರಬೇಕು? ಮಹಾಪ್ರಾಣ ಬರಬೇಕು. ತಪ್ಪಿದೆ. ಆಶೀರ್ವಚನ ಕರೆಕ್ಟ್ ಇದೆ. ಆಶೀರ್ವಚನ. ನೆಕ್ಸ್ಟು ಸಚ್ಚಿದಾನಂದ, ಇಲ್ಲಿ ಒತ್ತಕ್ಷರ ಇಲ್ಲ. ಸೊ ಹಿಂಗೆ ಬರ್ಕೊಂಬಿಟ್ರೆ ನಮಗೆ ಕನ್ಫ್ಯೂಷನ್ ಆಗಲ್ಲ. ಇಲ್ಲಾಂದರೆ ನಾವು ಡೈರೆಕ್ಟ್ ಇಲ್ಲಿ ನೋಡೋಕೆ ಹೋದರೆ ಸ್ವಲ್ಪ ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಷನ್ ಆಗ್ತದೆ. ಇಲ್ಲಿ ಟೈಮ್ ಇದೆ ನಮಗೆ, ಬಟ್ ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸ್ ಇರುತ್ತೆ. ನಾನು ಈ ಥರ ಟೆಕ್ನಿಕ್ ಯೂಸ್ ಮಾಡಿದ್ರೆ ನನಗೆ ಹೆಲ್ಪ್ ಆಯಿತು. ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ಇದು ಜನರಲ್ ಕನ್ನಡದಲ್ಲಿ ಕೊಡ್ತಕ್ಕಂಥ ಪ್ರಶ್ನೆನೇ ಅಲ್ಲ, ಇಷ್ಟು ಡೆಪ್ತ್ ಇದೆ. ನೋಡೋಣ. ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಇಂಪಾರ್ಟೆಂಟ್. ಕರ್ಮಧಾರೆಯ ಸಮಾಸದ ಬಗ್ಗೆ ಡೆಫಿನೇಷನ್ನು ನಾವು ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀಟಾಗಿ ಓದಿರಬೇಕು. ಬಟ್ ಇಷ್ಟು ಡೆಪ್ತಾಗಿ ಓದಿರ್ತೀವ? ಅದೇ ಪ್ರಶ್ನೆ. ಏನು 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 1, ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮನಾಗಿರ್ತವೆ. ಉತ್ತರ ಪದದ ಅರ್ಥ ಪ್ರಧಾನ ಆಗಿರ್ತದೆ. ಪೂರ್ವೋತ್ತರ ಪದಗಳು ಉಪಮಾನೋಪಮೇಯ ಸಂಬಂಧಗಳಿಂದ ಕೂಡಿರ್ತವೆ. ಅವಧಾರಣ ಪೂರ್ವ ಕರ್ಮಧಾರೆಯ ಸಮಾಸ ಎಂಬ ಒಳಭೇದವಿದೆ. ನೋಡೋಣ. 1, ಈಗ ಯಾವುದೇ ಒಂದು ಸಮಾಸ ಅಂದಾಗ ಹೆಂಗೆ ಬಿಡಿಸ್ತೀರಾ? ಸೊ ಪೂರ್ವ ಪದ, ಉತ್ತರ ಪದ, ಹೌದಾ? ಇಲ್ಲಿ ಸಮಾಸ ಪದ. ಇದು ಬೇಸಿಕ್ ಈಕ್ವೇಷನ್ನು, ಹೌದಾ? ನೆಕ್ಸ್ಟು ಮೊದಲನೇ ತೊಗೊಳ್ಳೋಣ. ಇದು ಯಾವುದು? ಈ ಸ್ಟೇಟ್ಮೆಂಟ್ಗೆ. ಈ ಸ್ಟೇಟ್ಮೆಂಟ್ ಯಾಕೆ ಸರಿ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. 1, ದೊಡ್ಡವನು ಪ್ಲಸ್ ಹುಡುಗನು ಏನಾಗ್ತದೆ? ಇದೇ ಯಾಕೆ ತೊಗೊಂಡಿದ್ದೀನಿ? ದೊಡ್ಡ ಹುಡುಗನು ಇದೇ ಪದನ ಯಾಕೆ ತೊಗೊಂಡೆ ಅಂದರೆ ಮುಂದೆ ಇದೇ ಪ್ರಶ್ನೆ ಆಗಿದೆ. ಹಾಗಾಗಿ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದೇ ಪದನೇ ತೊಗೊಂಡಿದ್ದೀನಿ. ದೊಡ್ಡ ಹುಡುಗನು ಇದೇನಿದು? ಪೂರ್ವ ಪದ. ಇದೇನಿದು? ಉತ್ತರ ಪದ. ಇಲ್ಲೇನು ಹೇಳಿದ್ದಾರೆ? ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮ ಆಗಿರ್ತವೆ. ನೋಡೋಣ. ದೊಡ್ಡವನು ಇದು ಯಾವುದು ಲಿಂಗ ತೋರಿಸ್ತಾ ಇದೆ? ಪುಲ್ಲಿಂಗ. ಹುಡುಗ ಪುಲ್ಲಿಂಗ. ಕರೆಕ್ಟ್ ಆಯ್ತಾ? ಪುಲ್ಲಿಂಗ. ಇದು ಕೂಡ ಪುಲ್ಲಿಂಗ. ನೆಕ್ಸ್ಟ್ ವಚನ. ದೊಡ್ಡವನು ಹುಡುಗನು ಏಕವಚನ, ಹೌದಾ? ಇಲ್ಲೂ ಏಕವಚನ. ವಿಭಕ್ತಿ ಪ್ರತ್ಯಯ ಯಾವುದು? ಇಲ್ಲಿ ಹೂ ಇದೆ. ಇಲ್ಲಿ ಯಾವುದಿದೆ? ಇಲ್ಲಿ ಹೂ ಇದೆ. ಹೂ ಯಾವುದು? ಪ್ರಥಮ. ಇಲ್ಲಿ ಯಾವುದಿದೆ? ಪ್ರಥಮ. ಅವ್ರು ಹೇಳಿರೋ ಈಕ್ವೇಷನ್ ಮ್ಯಾಚ್ ಆಯಿತು. ಕರೆಕ್ಟಾ? ನೆಕ್ಸ್ಟು ಎರಡನೇದು ಬನ್ನಿ. ಉತ್ತರ ಪದದ ಅರ್ಥ ಪ್ರಧಾನ ಆಗಿರ್ತದೆ ಅಂತೆ. ನೋಡೋಣ. ಇದಕ್ಕೆ ಯಾವ್ದು ತಗೋತೀನಿ? ಹೆಜ್ಜೇನು. ಹಿರಿದು ಪ್ಲಸ್ ಜೇನು ಏನಾಗ್ತದೆ? ಹೆಜ್ಜೇನು. ಹೌದಾ? ಇದ್ಯಾವುದಿದು? ಪೂರ್ವ ಪದ. ಇದ್ಯಾವುದು? ಉತ್ತರ ಪದ. ಹೆಜ್ಜೇನು. ನಮಗೆ ಹೆಜ್ಜೇನು ಅಂದ ತಕ್ಷಣವೇ ನಮ್ಗೆ ನೆನಪು ಬರೋದೇನು? ಜೇನು. ಹೌದಾ? ಹೆಮ್ಮರ ಅಂದ ತಕ್ಷಣ ಫಸ್ಟ್ ಬರೋದು ನಮ್ಮ ನೆನಪಿಗೆ ಮರ. ಹೆಜ್ಜೇನು ಅಂದ ತಕ್ಷಣ ನೆನಪು ಬರೋದು ಜೇನು ಅಂದಮೇಲೆ ಯಾವ ಪದ ಇದು? ಉತ್ತರ ಪದ. ಉತ್ತರ ಪದ ಪ್ರಧಾನ. ಹೌದಾ? ನಮ್ಗೆ ದೊಡ್ಡ ಹಿರಿದು ಅನ್ನೋದು ನೆನಪು ಬರಲ್ಲ. ಪದಶಃ ಅರ್ಥ ನೋಡ್ಕೊಳ್ಳಿ ನೀವು. ಹೆಜ್ಜೇನು ಅಂದ ತಕ್ಷಣ ನೆನಪು ಬರೋದೇ ಜೇನು. ಹಾಗಾಗಿ ಉತ್ತರ ಪದ ಪ್ರಧಾನ. ಕರೆಕ್ಟ್ ಆಯಿತು. ಇದು ಕರೆಕ್ಟು, ಇದು ಕರೆಕ್ಟು. ನೆಕ್ಸ್ಟು ಪೂರ್ವೋತ್ತರ ಪದಗಳು ಉಪಮಾನೋಪಮೇಯ ಸಂಬಂಧಗಳಿಂದ ಕೂಡಿರುತ್ತವೆ. ನೋಡೋಣ. ಎಕ್ಸಾಂಪಲ್. ತಾವರೆ ಗಣ್ಣು ಹೆಂಗೆ ಬಿಡಿಸ್ತೀರಾ?
ತಾವರೆಯಂತೆ ಕಣ್ಣು. ಹೌದಾ? ಸಮಾಸ ಪದ ಏನಾಗ್ತದೆ? ತಾವರೆ ಗಣ್ಣು. ಹೌದಾ? ನಮಗೆ ಉಪಮಾಲಂಕಾರದ ಬಗ್ಗೆ ಗೊತ್ತಿದೆ. ಇನ್ನೊಂದು ನೋಡಿ, ಮುಖ ತಾವರೆ ಅಥವಾ ಮುಖ ಕಮಲ. ಮುಖವು ಕಮಲದಂತೆ ಏನಾಗ್ತದೆ? ಮುಖ ಕಮಲ. ಇವೇನಿದು? ಉಪಮಾನ ಪೂರ್ವಪದ ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆ ಇವೆಲ್ಲ. ಉಪಮಾನ ಪೂರ್ವಪದ, ಉಪಮಾನ ಉಪಮೇಯ. ಅದು ಬೇಕು ಅಂದರೆ ನಿಮಗೆ ಒಂದು ಎಕ್ಸಾಂಪಲ್ ತೊಗೊಂಬಿಡಿ. ಆ ಮಗುವಿನ ಮುಖವು ಅಂದರೆ ಅಲಂಕಾರದ ಕಾನ್ಸೆಪ್ಟ್ ಗೊತ್ತಿದ್ರೆ ಇಲ್ಲಿ ನಮ್ಗೆ ಕ್ಲಿಯರ್ ಆಗ್ತಾ ಇರ್ತದೆ. ಚಂದ್ರನ ಮುಖದಂತೆ ಮನೋಹರವಾಗಿದೆ. ಹೌದಾ? ಯಾವ ಅಲಂಕಾರ ಇದು? ಉಪಮಾಲಂಕಾರ. ಅಂತೆ ಇದು ಉಪಮಾಲಂಕಾರ. ಅಲಂಕಾರದ ಕಾನ್ಸೆಪ್ಟ್ ಬಂದಾಗ ನಿಮಗೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ಉಪಮೇಯ ಯಾವುದು? ಮಗುವಿನ ಮುಖ. ಇದೇನಾಗ್ತದೆ? ಉಪಮೇಯ. ನೆಕ್ಸ್ಟ್ ಚಂದ್ರ, ಅವ್ರು ಹೋಲಿಕೆ ಮಾಡ್ತಾ ಇದ್ದೀವಿ, ಇದು ಉಪಮಾನ. ಇನ್ನೊಂದು ಸಮಾನ ಧರ್ಮ ಅಂತ ಬರುತ್ತೆ, ಅಂದರೆ ಮಗುವಿನ ಮುಖ, ಇನ್ನೊಂದು ಚಂದ್ರನಲ್ಲಿರ್ತಕ್ಕಂಥ ಈ ಮನೋಹರತೆ ಅಥವಾ ಆಹ್ಲಾದಕತೆ. ಇದಕ್ಕೆ ನಾವೇನಂತ ಕರಿತೀವಿ? ಸಮಾನ ಧರ್ಮ. ಅಂದರೆ ಎರಡರಲ್ಲೂ ಇರ್ತಕ್ಕಂಥದ್ದು ಸಮಾನ ಧರ್ಮ ಅಂತ ಕರಿತೀವಿ. ಇನ್ನೊಂದು ಅಂತೆ ಎಲ್ಲಿದೆ? ಇಲ್ಲಿದೆ. ಅಂತೆ ಇದೇನಿದು? ಉಪಮ ವಾಚಕ. ಕ್ಲಿಯರ್ ಆಯ್ತಾ? ಯಾಕೆ ಉಪಮಾನ ಉಪಮೇಯ ಸಂಬಂಧಗಳಿಂದ ಕೂಡಿರ್ತದೆ ಅಂತ ಕ್ಲಿಯರ್ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್, ಅವಧಾರಣ ಪೂರ್ವ ಕರ್ಮಧಾರೆಯ ಸಮಾಸ ಎಂಬ ಒಳಭೇದವಿದೆ. ಇದು ಕರೆಕ್ಟ್ ಆಯಿತು. ಇದ್ಯಾ ಕರೆಕ್ಟು? ಅವಧಾರಣೆ ಅಂದ್ರೇನು? ಅವಧಾರಣೆ ಅಂದರೆ ಪರ್ಟಿಕ್ಯುಲರಾಗಿ ಹೇಳೋದು, ಅಂದರೆ ನಿರ್ಧರಿಸಿ ಹೇಳುವುದು. ಹೆಂಗೆ ನಿರ್ಧರಿಸಿ ಹೇಳ್ತೀವಿ? ಒಂದು ಸ್ವರ ಬಳಸ್ತೀವಿ, ಅದೇ ಈ. ಹೌದಾ? ಪೂರ್ವಪದದ ಇದರಲ್ಲಿ ಈ ಪದ ಬರ್ತದೆ. ಎಕ್ಸಾಂಪಲ್ ತಗೊಳ್ಳಿ, ಅರ್ಥ ಆಗ್ಬಿಡುತ್ತೆ. ಫಲಹಾರ ಹೆಂಗೆ ಬಿಡಿಸ್ತೀರಾ? ಫಲಹಾರ. ಫಲವೇ ಆಹಾರ. ಸುಖಜೀವನ. ಸುಖವೇ ದೊಡ್ಡದಾಗಿ ಬರಿತಾ ಇದ್ದೀನಿ, ಇದನ್ನು ಹೈಲೈಟ್ ಮಾಡೋಕ್ಕೆ. ಸುಖವೇ ಜೀವನ. ಕ್ಲಿಯರ್ ಆಯಿತಾ? ಅಂದರೆ ನಿರ್ಧರಿಸಿ ಹೇಳ್ತಾ ಇದ್ದೀವಿ, ಪರ್ಟಿಕ್ಯುಲರ್ ಆಗಿ ಇದೇನೆ. ಫಲವೇ ಆಹಾರ, ಸುಖವೇ ಜೀವನ. ಕ್ಲಿಯರ್ ಆಯ್ತಾ? ಇದು ಅವಧಾರಣ. 4ನೇ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ? ಅವಧಾರಣ ಪೂರ್ವ ಕರ್ಮಧಾರಿ ಎಂಬ ಸಮಾಸ ಎಂಬ ಒಂದು ಭೇದ ಇದೆ. ಹೌದು, ಕರೆಕ್ಟು. ಅಂದಮೇಲೆ ನಾವು ತಪ್ಪಾಗಿದೆ ಯಾವುದು ಅಂತ ಕೇಳಿದ್ದಾನೆ. ಎಲ್ಲವೂ ಕರೆಕ್ಟು ಅಂದಮೇಲೆ ABCDಗಳು ಸರಿಯಾಗಿವೆ. ಆ್ಯಕ್ಚುಲಿ ಇದು ಕಂಪಲ್ಸರಿ ಕನ್ನಡ ಪೇಪರ್ ಕೇಳೋ ಪ್ರಶ್ನೆ ಅಲ್ಲ, ಬಟ್ ಇದೇನಾಗ್ತದೆ, ನಮ್ಮ ಮುಂದೆ ಬರ್ತಕ್ಕಂಥ GS ಅಂದರೆ ಜನರಲ್ ಕನ್ನಡ ಈ ಒಂದು ಪ್ರಶ್ನೆ ಪತ್ರಿಕೆ ಭಾಳ ಯೂಸ್ಫುಲ್ಲು. ಯಾವುದೇ ಒಂದು ಸಮಾಸನ, ಯಾವುದೇ ಒಂದು ಟಾಪಿಕ್ನ ಎಷ್ಟು ಡೆಪ್ತಾಗಿ ಓದಬೇಕು ಅಂತ ಈ ಒಂದು ಪ್ರಶ್ನೆ ನಮಗೆ ಗೈಡ್ ಮಾಡುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇದು ಬಂದು ಯಾವುದು? ವರ್ಣಮಾಲೆ ಕಾನ್ಸೆಪ್ಟ್. ವರ್ಣ ಮತ್ತು ಅಕ್ಷರ ಪ್ರಕರಣ. ಏನು ಕೇಳಿದರೆ, ಸ್ತ್ರೀ ಎಂಬ ಶಬ್ದದಲ್ಲಿ ಇರ್ತಕ್ಕಂಥ ವ್ಯಂಜನಗಳ ಸಂಖ್ಯೆ ಎಷ್ಟು? ವ್ಯಂಜನಗಳು ಮತ್ತು ಸ್ವರಗಳು ಸೇರಿ ಆಗಿದ್ದಾವೆ. ಸಂಖ್ಯೆ ಬೇಕು ಅಂದರೆ ಫಸ್ಟ್ ಈ ಪದ ಹೊಡಿಬೇಕಲ್ಲ ನಾವು. ಹೆಂಗೆ ಬಿಡಿಸ್ತೀರ ಸ್ತ್ರೀ? ಪ್ಲಸ್
ಇ. ಹೌದಾ? ಕರೆಕ್ಟಾ? ತ ತ ತ್ರಿ ರ ಇ. ಕ್ಲಿಯರ್ ಆಯ್ತಾ? ಇದೇನಿದು? ವ್ಯಂಜನಗಳಿವು. ಇದೇನಿದು? ಸ್ವರ. ಇಲ್ಲಿ ಕೇಳಿರೋದೇನು? ವ್ಯಂಜನಗಳ ಸಂಖ್ಯೆ. ಎಷ್ಟಾದ ವ್ಯಂಜನಗಳು? 3. 3. ಅದೇ ಸ್ತ್ರೀ ಎಂಬ ಶಬ್ದದಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ ಕೇಳಿದ್ರೆ 4. ಇದು ಸೇರಿಕೊಳ್ಳುತ್ತೆ. ಹೌದಾ? ಸ್ತ್ರೀ ಅನ್ನೋದು ಏನಂಗಾದ್ರೆ ಇದು ಒಂದು ಸಂಯುಕ್ತಾಕ್ಷರ. ಹೌದಾ? ಸಂಯುಕ್ತಾಕ್ಷರ ಒತ್ತಕ್ಷರ. ನೆಕ್ಸ್ಟ್ ಇನ್ನೊಂದು ಹೋಗುತ್ತೆ ಸಜಾತಿ ವಿಜಾತಿ, ಅದು ಕೂಡ ಕ್ವಶನ್ ಆಗ್ತದೆ, ಬಂದಾಗ ತಗೊಳ್ಳೋಣ. ನೆಕ್ಸ್ಟ್ 11ನೇದು ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು? ಅಂದರೆ 4 ಪದ ಇದ್ದಾವೆ, ಅನುಸ್ವಾರ ವಿಸರ್ಗ ಎರಡನ್ನೂ ಒಳಗೊಂಡಿದ್ದಾವೆ, ಬಟ್ ಅದರಲ್ಲಿ ತಪ್ಪಾಗಿ ಒಳಗೊಂಡಿರೋದು ಯಾವುದು ಅಂತ. ಅಂತಃಪುರ, ದುಃಖದಿಂದ, ತೇಜಃಪುಂಜ, ಅಂತರಂಗ. ಅವು ಪ್ರನೌನ್ಸ್ ಮಾಡುವಾಗಲೇ ಗೊತ್ತಾಗ್ಬಿಡುತ್ತೆ. ಇದಕ್ಕೂ ಏನು ಮಾಡ್ಬೋದು? ಪದ ಬರ್ತಿದ್ದಂಗೆ ಬರ್ಕೊಂಬಿಟ್ರೆ ತಪ್ಪಾಗಲ್ಲ. ಬರ್ಕೊಳ್ಳಿಲ್ಲ ಅಂದ್ರೆ ಏನೋ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಜಾಸ್ತಿ. ಕ್ಲಿಯರ? ಅಂತಃಪುರ ಬರೀತೀವಿ, ಹಿಂಗೇನೆ ಬರೆಯೋದು. ಅಂತಃಪುರ. ಇದೇನಿದು? ಇದು ಅನುಸ್ವಾರ, ಇದು ವಿಸರ್ಗ. ಹೌದಾ? ಇದು ಕರೆಕ್ಟ್ ಇದೆ. ದುಃಖದಿಂದ, ಅನುಸ್ವಾರ ವಿಸರ್ಗ ಕರೆಕ್ಟ್ ಇದೆ. ತೇಜ ಪುಂಜ, ಅನುಸ್ವಾರ ವಿಸರ್ಗ ಕರೆಕ್ಟ್ ಇದೆ. ರಂಗ ಅಂತ ಬರಿತೇವೆ ಹೊರತು ಅಂತಃರಂಗ ಅಂತ ಬರಲ್ಲ. ಸೊ ಇದು ಏನು ತಪ್ಪಾದ ಪದ ಯಾವುದು ಅಂತ ಕೇಳಿದ್ರೆ ಇದು ನೋಡಿ ಯಾವ ಥರ ಕ್ವಶನ್ನು. ಅನುಸ್ವಾರ ವಿಸರ್ಗದಲ್ಲಿ ಈ ಥರನೂ ಕ್ವಶನ್ ಕೇಳಬಹುದು. ಏನು ಅಂತರಂಗ ಅಂದರೆ ಒಳಭಾಗ ಅಥವಾ ಒಳಗಿನ ಅಭಿಪ್ರಾಯ. ಹೌದಾ? ಈ ಥರ ನೋಡ್ಬೋದಲ್ವಾ? ಮುಂದಿನ ದಿನದಲ್ಲಿ ಕ್ವಶನ್ ಆಗ್ಬೋದು. ಅಂತರಂಗ ಅಂದರೆ ಏನು? ಅಂತಃಪುರ ಅಂದರೆ ಏನು? ಈ ರಾಣಿ ವಾಸ. ಹೌದಾ? ರಾಣಿ ವಾಸ. ತೇಜಃಪುಂಜ ಅಂದರೆ ಕಾಂತೀಯ ಸಮೂಹ. ಈ ಆ್ಯಂಗಲಲ್ಲೂ ನೋಡ್ಬೋದಲ್ವ ಪ್ರಶ್ನೆನ? ನೋಡೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಕ್ಲಿಯರ್ ಆಯಿತು ಅಂದ್ಕೊತೀನಿ. ನೆಕ್ಸ್ಟು ಓಕೆ, ಇಲ್ಲೊಂದು ಕಾನ್ಸೆಪ್ಟ್ ಇದೆ. ಸೊ ಇಷ್ಟು ಡೆಪ್ತಾಗಿ ಹೇಳೋದು ಬೇಡ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಅಥವಾ ಹಿಂಗೆ ಕಂಟಿನ್ಯೂ ಮಾಡಬೇಕು ಅಂದರೂ ಕೂಡ ಹೇಳಿ. ಯಾಕಂದರೆ ನಾನು ಯಾವ ಥರ ಫಾಲೋ ಮಾಡ್ತಿದ್ದೆ ಆ ಮೆಥಡಲ್ಲಿ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ. ನೋಡೋರಿಗೆ ನಿಮ್ಗೆ ಯಾವ ಥರ ಬೇಕು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. 12ನೇದು ಮಗು ಹಾಲನ್ನು ಕುಡಿಯಿತು. ಇದು ಪ್ರಶ್ನೆ, ವಾಕ್ಯ. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದ ಹೋಗ್ಬಿಡುತ್ತೆ. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತು ಅಂದರೆ ಗೆರೆ ಎಳೆದಿರೋದು ಯಾವುದು? ಕುಡಿಯಿತು. ಇದನ್ನು ಗೆರೆ ಎಳೆದಿದ್ದಾರೆ. ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಆಖ್ಯಾತ ಪ್ರತ್ಯಯ. ಇಲ್ಲಿ ಒಂದು ನೋಡ್ಬೋದು, ಆಖ್ಯಾತ ಪ್ರತ್ಯಯ ಅಂದರೆ ಏನು? ಹೌದಾ? ಫಸ್ಟು ಅದನ್ನು ನೋಡ್ಬಿಡೋಣ. ಆಖ್ಯಾತ ಪ್ರತ್ಯಯ ಅಂದರೆ ಏನು ಹೇಳೋಣ, ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಕುಡಿಯಿತು ಹೆಂಗೆ ಬಿಡಿಸ್ತೀರಾ? ಇದೊಂದು ಏನೋ ಕ್ರಿಯಾಪದ ಅಂದಮೇಲೆ ಧಾತುವಿಂದ ಆಗಿರ್ತದೆ, ಕಾಲಸೂಚಕ ಪ್ರತ್ಯಯ ಇರ್ತದೆ, ಇನ್ನೊಂದು ಆಖ್ಯಾತ ಪ್ರತ್ಯಯ ಕೂಡಿರ್ತವೆ, 3 ಸೇರಿ ಧಾತು ಆಗಿರ್ತದೆ. ಬಿಡಿಸಿ. ಕುಡಿ ಪ್ಲಸ್ ದ ಪ್ಲಸ್ ಇತು. ಕರೆಕ್ಟಾ? ತಪ್ಪಿದ್ರೆ ತಿಳಿಸಿ. ಕುಡಿ ಇದು ಧಾತು, ದ ಏನಿದು ಭೂತಕಾಲ ಸೂಚಕ ಪ್ರತ್ಯಯ. ಇದೇನಿದು? ಆಖ್ಯಾತ ಪ್ರತ್ಯಯ. ಕರೆಕ್ಟಾ? ಅಂದಮೇಲೆ ಇದಕ್ಕೆ ಉತ್ತರ ಏನು? ಇತು. ಉತ್ತರ ಏನೋ ಸಿಕ್ತು. ನೆಕ್ಸ್ಟ್ ಏನು ಆಖ್ಯಾತ ಪ್ರತ್ಯಯ ಅಂದರೆ ಏನು ಸೂಚಿಸ್ತಾ ಇದೆ ಇದು?
ಈ ಒಂದು ಧಾತುವಿನ ಅಥವಾ ಎಸ್ ಇದೊಂದು ಕ್ರಿಯಾಪದ ಅಂತಲೇ ತಿಳ್ಕೊಳ್ಳಿ. ಪುರುಷ ಯಾವ ಪುರುಷದಲ್ಲಿದೆ? ಪ್ರಥಮನ, ಉತ್ತಮನ, ಮಧ್ಯಮನ? ಒಂದು. ನೆಕ್ಸ್ಟ್ ಯಾವ ವಚನದಲ್ಲಿದೆ? ಏಕವಚನನ, ಬಹುವಚನನ? ಇನ್ನೊಂದು ಲಿಂಗ ಯಾವ್ದು? ಪುಲ್ಲಿಂಗನ, ಸ್ತ್ರೀಲಿಂಗನ, ನಪುಂಸಕಲಿಂಗನ ಅನ್ನೋದನ್ನು ಸೂಚಿಸುವಾಗ ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯದ ಮೇಲೆ ಹತ್ತುವ ಏನು ಪ್ರತ್ಯಯಗಳು. ಕ್ಲಿಯರ್ ಆಯಿತಾ? ಇನ್ನೊಂದ್ಸಲ ಹೇಳ್ತೀನಿ. ಪುರುಷ ವಚನ ಲಿಂಗಗಳನ್ನ ಸೂಚಿಸ್ಲಿಕ್ಕೋಸ್ಕರ ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯದ ಜೊತೆಗೆ ಹತ್ತತಕ್ಕಂಥ ಅಂದರೆ ಸೇರ್ಕೊಂಡು ಬರ್ತಕ್ಕಂಥ ಪ್ರತ್ಯಯಗಳು. ಕ್ಲಿಯರ್ ಆಯಿತಾ? ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್, ಮಗು ಹಾಲನ್ನು ಕುಡಿಯಿತು. ಇನ್ನೊಂದು ಪ್ರಶ್ನೆ ಇದರಲ್ಲೇ. ಯಾವ ರೀತಿ ವಾಕ್ಯ ಇದು? ಆಪ್ಷನ್ ಬಂದು ಸಕರ್ಮಕ, ಅಕರ್ಮಕ ಎರಡೇ ಕೊಡ್ತೀನಿ. ಸಕರ್ಮಕ ಯಾಕೆ? ಕರ್ಮಪದದ ನಿರೀಕ್ಷೆ ಇದೆ, ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಏನನ್ನು ಕುಡಿಯಿತು? ಹಾಲನ್ನು ಕುಡಿಯಿತು. ಸಕರ್ಮಕ. ನೆಕ್ಸ್ಟು ಇನ್ನೊಂದಿದೆ ಇಲ್ಲಿ. ಮಗು. ನಾನು ಈ ಥರ ಬರೀತೀನಿ, ಮಗು ಪ್ಲಸ್ ಇದು ಪ್ರಥಮ ವಿಭಕ್ತಿ ಪ್ರತ್ಯಯ. ಲೋಪ ಆಗಿದೆ ಅಂತ ಹೇಳ್ತೀನಿ. ಹೌದಾ? ಆಗಿದೆಯಾ? ಎಸ್ ಆಗಿದೆ. ಬಟ್ ಇಲ್ಲಿ ಗೊತ್ತಾಗಲ್ಲ. ಅಂದರೆ ನಮಗೆ ಗೊತ್ತಾಗಲ್ಲ ಅಂದಮೇಲೆ ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಬಂದಿಲ್ಲ ಅಂತ ಹೇಳೋಗಿಲ್ಲ. ಬಂದು ಲೋಪ ಆಗಿದೆ. ಹೆಂಗಾಗಿದೆ? ಈ ಥರ ವಿಭಕ್ತಿ ಪ್ರತ್ಯಯಗಳು ಸೇರ್ತಕ್ಕಂಥದ್ದು ನಾಮಪದಕ್ಕೆ. ಹೌದಾ? ಅದೊಂದು. ಈಗ ಬರಿಬೋದಾ? ಮಗುವು. ಕರೆಕ್ಟು, ಬರಿಬೋದು. ವ ಏನಾಗ್ತದೆ? ಆಗಮಾಕ್ಷರ ಆಗ್ತದೆ ಇಲ್ಲಿ. ಆಗಮಾಕ್ಷರ. ಏನು ಆಗಮಾಕ್ಷರ ಅಂದರೆ? ಪ್ರಕೃತಿಗೂ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಹೊಸದಾಗಿ ಬರ್ತಕ್ಕಂಥ ಅಕ್ಷರ. ಕರೆಕ್ಟಾ? ಇದು ಪ್ರಕೃತಿ, ಇದು ಪ್ರತ್ಯಯ. ಎರಡರ ನಡುವೆ ಹೊಸದಾಗಿ ಬಂದಿರತಕ್ಕಂಥ ಒಂದು ಹೊಸ ಅಕ್ಷರ ಇದು ವ. ಇಲ್ಲಿ ಆಗಮಾಕ್ಷರ. ಕ್ಲಿಯರ್ ಆಯಿತಾ? ಓಕೆ. ಇದು ಕುಡಿ ಅನ್ನೋದೇನು ಧಾತು? ಧಾತುಗಳಲ್ಲಿ ಹಲವಾರು ವಿಧ ಬರುತ್ತೆ. ಅದರಲ್ಲಿ ಇದು ಅಶನಾರ್ಥಕ ಧಾತು. ನೆನ್ಪಿಟ್ಕೊಳ್ಳಿ, ಎಲ್ಲ ಬುಕ್ಸಲ್ಲಿದೆ. ನೋಡಿಕೊಂಡು ಗಮನಿಸ್ಕೊಳ್ಳಿ, ಮುಂದಿನ ದಿನದಲ್ಲಿ ಬರ್ಬೋದು. ಅಶನಾರ್ಥಕ ಧಾತು ಇದು. ನೆಕ್ಸ್ಟ್ ಎಷ್ಟೊಂದು 15 ಕ್ವಶನ್ ಹತ್ರ ಮುಗಿಸೋಣ. ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪ ಸರಿ? ಅಷ್ಟೇ. ಅಂದರೆ ಇದು ಯಾವುದ್ರ ಮೇಲೆ? ಸಂಧಿ ಮೇಲೆ. ಕರೆಕ್ಟಾಗಿ ಏನು ಮಾಡಬೇಕು? ಸಂಧಿನ ಬಿಡಿಸ್ಬೇಕು. ಹೆಂಗೆ ಬಿಡಿಸ್ತೀರಾ? ನಾನು ಇಲ್ಲಿ ನೋಡೋಕ್ಕೂ ಮುಂಚೆ ನಾನು ಬಿಡಿಸ್ತೀನಿ ಪದನ. ಆದಿತ್ಯೋದಯಂ, ಆದಿತ್ಯ ಪ್ಲಸ್ ಉದಯಂ. ಆದಿತ್ಯೋದಯಂ. ಇಲ್ಲಿ ಯಾವ ಪ್ರತ್ಯಯ ಇದೆ? ಪ್ಲಸ್ ನಮಗೆ ಬೇಕಿರೋದು ಹೌದಾ? ನೆಕ್ಸ್ಟ್ ಇಲ್ಲಿ ಯಾವುದಿದೆ? ಉ. ಹೌದಾ? ಆಕಾರಗಳಿಗೆ ಉಕಾರಗಳು ಬಂದು ಇಲ್ಲೇನಾಗಿದೆ? ಹೆಂಗೆ ಗೊತ್ತಾಗುತ್ತೆ ನನಗೆ? ಯು ಪ್ಲಸ್ ಓ. ಹೌದಾ? ಓ ಇದೆ. ಆಕಾರಗಳಿಗೆ ಉಕಾರಗಳು ಬಂದಾಗ ಓಕಾರ ಯಾವ ಸಂಧಿ? ಗುಣಸಂಧಿ. ಕ್ಲಿಯರಾ? ನನ್ನ ಎಲ್ಲ ಈಕ್ವೇಷನ್ಗೂ ಮ್ಯಾಚ್ ಆಯ್ತಿದ್ದು. ಅಂದರೆ ಈ ಪದ ಎಲ್ಲಿದೆ? ಆದಿತ್ಯ ಪ್ಲಸ್ ಓದಯಂ ಅಲ್ಲ? ತಪ್ಪು. ಆದಿತ್ಯ ಪ್ಲಸ್ ಉದಯಂ. ಎಸ್. ಆದಿತ್ಯೋ ಅಲ್ಲ, ಆದಿತ್ಯ ಅಲ್ಲ. ಕ್ಲಿಯರಾ? ಗುಣಸಂಧಿ ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಆಕಾರಗಳಿಗೆ ಈ ಕಾರಗಳು ಬಂದಾಗ ಏನಾಗ್ತದೆ? ಏಕಾರ. ಅದೇ ಆಕಾರಗಳಿಗೆ ಉಕಾರಗಳು ಬಂದಾಗ ಓಕಾರ. ಅದೇ ಆಕಾರಗಳಿಗೆ ಋಕಾರ ಬಂದಾಗ ಋಕಾರ. ಕ್ಲಿಯರಾ? ಓಕೆ. ಎಸ್. ಇದೇನಿದು? ಸರಿಯಾದ ಜೋಡಿಯನ್ನು ಗುರುತಿಸಿ. ಇಲ್ಲಿ ಯಾವ ಕಾನ್ಸೆಪ್ಟ್ ಇದು? ಒಂದು ಅನುಕರಣಾವ್ಯಯ. ಇನ್ನೊಂದು ವಿರುಕ್ತಿ. ಎರಡು ಮಿಕ್ಸ್ ಆಗಿದೆ ಇಲ್ಲಿ.
ಇವೆರಡು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಆಗಿದೆ. ನೋಡೋಣ ಫಸ್ಟ್. ಪಳಪಳ ಜುಳುಜುಳು, ಒಂದೊಂದು ಒಮ್ಮೊಮ್ಮೆ, ಢಣ ಢಣ ಸರಸರ, ಬೇಗ ಬೇಗ ಸುಯ್ಯನೆ. ಸರಿಯಾದ ಜೋಡಿ ಯಾವುದು ಅಂತ. ಅನುಕರಣವೇ ಬಂದು ಪಳಪಳ ಅಂತ ಬರಿತೀವಿ. ಯಾಕೆ ಅಂತ ನೋಡೋಣ. ಜುಳು ಇವೆರಡೇನು ಅನುಕರಣವ್ಯಯ. ಒಂದೊಂದು ಒಮ್ಮೊಮ್ಮೆ ಹೆಂಗೆ ಬಿಡಿಸ್ತೀರಾ? 1 + 1 ಒಂದೊಂದು, ಹೌದಾ? ಒಮ್ಮೆ ಪ್ಲಸ್ ಒಮ್ಮೆ ಒಮ್ಮೊಮ್ಮೆ, ಒಮ್ಮೆ ಪ್ಲಸ್ ಒಮ್ಮೆ ಒಮ್ಮೊಮ್ಮೆ. ಇದೇನಿದು? ದ್ವಿರುಕ್ತಿ. ಢಣ ಸರಸರ, ಇದು ಕೂಡ ಅನುಕರಣವ್ಯಯ, ಹೌದಾ? ಬೇಗ ಬೇಗ, ಇದು ಮತ್ತು ಸುಯ್ಯನೆ. ಬೇಗ ಬೇಗ ಏನು? ದ್ವಿರುಕ್ತಿ. ಇದು ಬೇಗ ಬೇಗ ಬಾ, ಒಂದು ಹೆಸರಲ್ಲೇ ಇದೆ, ದ್ವಿ ಪ್ಲಸ್ ಉಕ್ತಿ. ಮಾತು, ಒಂದು ಮಾತನ್ನು 2 ಸರಿ ಹೇಳ್ತಕ್ಕಂಥದ್ದು. ಸುಯ್ಯನೆ, ಇದೇನಿದು? ಇದು ಅನುಕರಣವ್ಯಯ, ಹೌದಾ? ಅನುಕರಣವ್ಯಯ. ನಮ್ಮ ಉತ್ತರ ಏನು? ಡಿ ಮಾತ್ರ. 14ಕ್ಕೆ ಪ್ರಾವಿಷನ್ ಕೀ ಬಂದು, ಆ್ಯಕ್ಚುಲಿ ಇದು ಚೇಂಜ್ ಆಗಿದೆ. ಒಂದು ಪ್ರಾವಿಷನ್ ಕೀ ಬಂದು 2 ಬಿಟ್ಟಿದ್ರು, ಅಂದರೆ ಬಿ ಮಾತ್ರ ಸರಿ ಅಂತ ಬಿಟ್ಟಿದ್ರು. ಸರಿಯಾದ ಜೋಡಿ. ಓಕೆ. ಸಾರಿ, ಅಂದರೆ ಇದು ಜೋಡಿ ಮ್ಯಾಚ್ ಆಗಲ್ಲ. ಕ್ವಶನ್ ಕೇಳಿರೋದೇನು? ಸರಿಯಾದ ಜೋಡಿ. ಕನ್ಫ್ಯೂಷನ್ ಮಾಡಿಕೊಂಡೆ, ಹಂಗೆ ಮಾಡ್ಕೊಳ್ಳಿ. ಎಸ್, ಸರಿಯಾದ ಜೋಡಿ ಯಾವುದು ಅಂತ. ಇಲ್ಲಿ ಆ್ಯಕ್ಚುಲಿ ಫಸ್ಟು ಈ ಕೀ ಆನ್ಸರ್ ಹಿಂಗೆ ಬಿಟ್ಟಿದ್ದಾರೆ ನೋಡಿ. ಇದು ಪ್ರಾವಿಷನ್ ಕೀ 2 ಅಂತ ಬಿಟ್ಟವ್ರೆ, ಅಂದರೆ ಬಿ ಮಾತ್ರ ಸರಿ ಅಂತ ಬಿಟ್ಟಿದ್ರು, ಅಂದರೆ ಇದೊಂದು ಸರಿ ಅಂತ. ನೆಕ್ಸ್ಟು ಫೈನಲ್ ಕೀ ಏನು ಮಾಡಿದ್ದಾರೆ? 2 ಮತ್ತು 3, ಅಂದರೆ 2 ಯಾವುದು? ಇದು, ಮತ್ತು 3 ಇದು, ಅಂದರೆ ಎ ಬಿ ಸಿ 3 ಸರಿ. ಇದು ಕರೆಕ್ಟು. ಯಾಕೆ? ಪಳಪಳ ಜುಳುಜುಳು 2 ಅನುಕರಣವೇ ಇದೆ. ಅಂದರೆ ಒಡವೆ ಪಳಪಳ ಹೊಳಿತಿತ್ತು ಅಂತ ಹೇಳ್ತೀವಿ, ನೀರು ಜುಳುಜುಳು ಹೊಳಿತಿತ್ತು. ಒಂದು ಕ್ರಿಯೆನ ಅನುಕರಿಸಿ ನಾವು ಹೇಳ್ತಾ ಇದ್ದೀವಿ, ಅನುಕರಣವ್ಯಯ. ಕರೆಕ್ಟ್ ಇದೆ. ಒಂದೊಂದು ಒಮ್ಮೊಮ್ಮೆ 2 ಕೂಡ ದ್ವಿರುಕ್ತಿ, ಇದು ಕೂಡ ಕರೆಕ್ಟು. ಢಣ, ಗಂಟೆಯ ಶಬ್ದ ಢಣ, ಹಾವು ಸರಸರನೆ ಅರಿಯಿತು, ಇದು ಕೂಡ ಏನು? ಅನುಕರಣವ್ಯಯ. ಬಟ್ ಇಲ್ಲೇನಿದು? ಬೇಗ ಬೇಗ ಬಾ, ದ್ವಿರುಕ್ತಿ ಇದೆ. ಇಲ್ಲಿ ಸುಯ್ಯನೆ, ಅನುಕರಣವ್ಯಯ. 2 ಮಿಕ್ಸ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಇದೇನು ಜೋಡಿ ಸರಿ ಹೊಂದುತ್ತಾ ಇಲ್ಲ. ಹಾಗಾಗಿ ಇದು ತಪ್ಪು. ಕ್ಲಿಯರಾ? ನಾನು ಕನ್ಫ್ಯೂಷನ್ ಮಾಡಿಕೊಂಡೆ ಯಾವುದು ತಪ್ಪು ಅಂತ. ಕ್ಲಿಯರ್ ಆಯಿತು ಅಂದ್ಕೊತೀನಿ. ಈ ಕ್ವಶನ್ನು ಇಲ್ಲೇ ಬರ್ತೇನೆ. ಎಸ್, ಇದು ಅಲ್ಲ. ಇಲ್ಲಿದೆ ನೋಡಿ. ದೊಡ್ಡವನು ಹುಡುಗನು, ದೊಡ್ಡ ಹುಡುಗನು, ಏನಿದು? ಪೂರ್ವೋತ್ತರ ಪದಗಳು ಲಿಂಗವಚನ ವಿಭಕ್ತಿಗಳಿಂದ ಸಮನಾಗಿರ್ತವೆ. ಯಾವುದು? ಕರ್ಮಧಾರೆಯ ಸಮಾಸ. ಇಷ್ಟೊಂದು ನೆನ್ಪಿಟ್ಕೊಳ್ಳಿ. ನೆನ್ಪಿಟ್ಕೊಂಡು ಈ ಪ್ರಶ್ನೆಗೆ ಬನ್ನಿ. ದೊಡ್ಡ ಹುಡುಗನು, ಈ ಸಮಾಸ ಪದದ ವಿಗ್ರಹ ರೂಪದ ವಾಕ್ಯ ಏನು? ಇಷ್ಟೇ ಕೇಳಿರೋದು. ಹೆಂಗೆ ವಿಗ್ರಹಿಸಿ ಬರೀತೀರಾ? ಈಗಷ್ಟೇ ನೋಡ್ದು. ದೊಡ್ಡವನು ಪ್ಲಸ್ ಹುಡುಗನು, ದೊಡ್ಡ ಹುಡುಗನು, ಹೌದಾ? ಯಾವ ಸಮಾಸ? ಕರ್ಮಧಾರೆಯ ಸಮಾಸ, ಹೌದಾ? ಯಾಕೆ ಹಿಂಗೆ ಬಿಡಿಸ್ತೀವಿ? ನೋಡ್ದು, ಪೂರ್ವ ಪದ ಉತ್ತರ ಪದಗಳು ವಿಭಕ್ತಿ ಪ್ರತ್ಯಯ ಲಿಂಗ ವಚನದಲ್ಲಿ ಸಮನಾಗಿರಬೇಕು. ಕರ್ಮಧಾರೆಯ ಸಮಾಸ ಈಕ್ವೇಷನ್ ಅದು. ಹಂಗಿದ್ಮೇಲೆ ಇಲ್ಲೇನಿದೆ? ದೊಡ್ಡದಾದ ಬರಲ್ಲ, ದೊಡ್ಡದಾದ ಹುಡುಗ ಬರಲ್ಲ, ದೊಡ್ಡ ಹುಡುಗ ಬರಲ್ಲ, ದೊಡ್ಡವನು, ಆ್ಯಕ್ಚುಲಿ ಇದು ಹುಡುಗನೂ ಆಗಬೇಕು. ಸೊ ಇದು ಕರೆಕ್ಟ್ ಉತ್ತರ. ಆ್ಯಕ್ಚುಲಿ ಇದೇನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋ ಜಾಸ್ತಿ ಅವಶ್ಯಕತೆ ಇಲ್ಲ ಅನ್ಕೋತೀನಿ, ಅಲ್ಲೇ ಕ್ಲಿಯರ್ ಆಗಿದೆ ನಿಮಗೆ, ಹೌದಾ? ಕರ್ಮಧಾರೆಯ ಸಮಾಸದ್ದು
ಡೆಫಿನೇಷನ್ನೇ ಓದ್ಕೊಂಬಿಟ್ರೆ ನಿಮಗೆ ಎಕ್ಸಾಕ್ಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ಪ್ರಶ್ನೆ ಯಾಕೆ ಹಾಕಿದ್ದೀನಿ, ಇದು ನಾನು ಇದೇ ಚಾನಲಲ್ಲಿ ಸಾಲ್ವ್ ಮಾಡಿರ್ತಕ್ಕಂಥ ಹಿಂದಿನ ಪ್ರಶ್ನೆ ಪತ್ರಿಕೆ VAO. ಸೊ ಜನರಲ್ ಕನ್ನಡ 35 ಮಾರ್ಕ್ಸಲ್ಲಿ ಕೇಳ್ತಾರಲ್ಲ, ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥದ್ದು. ಸಕ್ಕರೆ ಗೊಂಬಳ ಹೆಂಗೆ ವಿಗ್ರಹಿಸಿ ಬರೀತೀರಾ ಅಂತ. ಇದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಸೊ 15 ಕ್ವಶನ್ನು ಸಾಲ್ವ್ ಮಾಡಿದ್ದೀವಿ. ಓಕೆ ಸಾಕು. ಓಕೆ 15 ಕ್ವಶನ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಯಾವುದಾದ್ರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ತಿದ್ಕೊಳ್ಳೋಣ. ಅಥವಾ ಇನ್ನೂ ಏನಾದರೂ ಜಾಸ್ತಿ ಮಾಹಿತಿ ಬೇಕು, ಸಜೆಷನ್ಸು ಹೀಗೆಲ್ಲ ಹೀಗೆ ಧಾರಾಳವಾಗಿ ಕೊಡ್ಬೋದು. ಸೊ 15 ಕ್ವಶನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿಂದು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಇಷ್ಟ ಆದರೆ ಶೇರ್ ಮಾಡಿ, ಯೂಸ್ ಆಗಲಿ. ಓಕೆ, ಇಷ್ಟು ಹೇಳ್ತಾ ಕ್ಲಾಸ್ನ ಮುಗಿಸ್ತೀನಿ. ಥ್ಯಾಂಕ್ ಯು.